ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಂಬಂಧಿ ಮಕ್ಕಳ ಮೇಲೆಲ್ಲರೂ ಕೂಡ ಯೇಸು ಸ್ವಾಮಿಯ ಹೆಸರಿನಲ್ಲಿ ನಿಮ್ಮನ್ನು ಸ್ವಾಗತಿಸಿಕೊಂಡಿದ್ದೇನೆ. ಪ್ರತಿ ವಾರ ಒಂದೊಂದು ವಾಕ್ಯವನ್ನು ನಾವು ಧ್ಯಾನ ಮಾಡ್ತಾ ಇದ್ದೀವಿ ಅಲ್ವಾ? ಕಳೆದ ವಾರ ಯಾವ ವಾಕ್ಯ? ಅಲ್ವೇ? ಪ್ರತಿ ವಾರ ಧ್ಯಾನ ಮಾಡ್ತೀವಿ. ಹೋದ ವಾರ ಯಾವ ವಾಕ್ಯ? ಎಷ್ಟು ವಾಕ್ಯ ಅಂತ ನೆನಪು ಮಾಡ್ಕೊಳ್ಳೋದಕ್ಕಾಗುತ್ತೆ ನಾವು ಅಂತಿಲ್ಲ. ವಾಕ್ಯವನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. ನಾವು ಕೇಳೋದು ಕೂಡ ಯಾವಾಗ? ವಾರದಲ್ಲಿ ಒಂದೇ ದಿನ ಕೇಳೋದು. ವಾರದಲ್ಲಿ ಒಂದೇ ದಿನ. ದಿನದಲ್ಲಿ ಎಷ್ಟು ಸಮಯ ಊಟ ಮಾಡ್ತೀವಿ? ಎಷ್ಟು ಸಲ ನೀರು ಕುಡಿತೀವಿ? ಅಲ್ವಾ? ಯಾಕೆ? ದಾವರಾಗುತ್ತಲ್ಲ, ನಿಶಕ್ತಿ ಆಗ್ದಿರ, ನಾವು ಬಲಹೀನರಾಗ್ದಿರ ನಾವೇನ್ ಮಾಡ್ತೀವಿ? ನಾವ್ ಎಲ್ಲಿ ಕುಗ್ಗೋಗ್ತೀರ, ಬಲಹೀನರಾಗ್ದಿರ ನಾವೇನ್ ಮಾಡ್ತೀವಿ? ಪ್ರತಿದಿನ ಊಟ ಮಾಡ್ತೀವಿ, ಪ್ರತಿದಿನ ನೀರು ಜಾಸ್ತಿ ಕುಡಿತೀವಿ ಊಟಕ್ಕಿಂತ, ಅಲ್ವಾ? ಯಾಕೆ? ನಾವು ನಿಶಕ್ತಿ ಆಗ್ತೀವಿ. ಹಾಗಾದ್ರೆ ನಮ್ಮೊಳಗಿರುವಂತ ದೇವರ ಆತ್ಮನ ಕೊಟ್ಟಲ್ಪಟ್ಟಂತ ಆತ್ಮಿಕ ಜೀವನ ನಿಶಕ್ತಿ ಆಗೋಗುತ್ತೆ. ಯಾವಾಗ? ವಾಕ್ಯವನ್ನ ಕೇಳಿಸ್ಕೊಳ್ತಾರೆ. ಕನಿಷ್ಠ ಪಕ್ಷ ವಾರಕ್ಕೊಂದ್ಸಲ ಆದ್ರೂ ಕೇಳಿಸ್ಕೋಬೇಕು. ಕೇಳಿಸ್ಕೊಂಡಂಥದ್ದು ನೆನಪಿನಲ್ಲಿ ಉಳ್ಕೋಬೇಕು. ಕೀರ್ತನೆ 55 ವಾಕ್ಯ ನೆನಪಿಟ್ಕೊಳ್ರಿ, ನೆನಪು ಮಾಡ್ಕೊಳ್ರಿ, ಪರವಾಗಿಲ್ಲ. ಇವತ್ತೆಲ್ಲ ಕೊಡ್ತೀನಿ, ಸಾಯಂಕಾಲ ಆರಾಧನೆ ಮುಗಿದ ಮೇಲೆ ಅದು ಯಾವ ವಾಕ್ಯ ಅಂತ ನಾವು ಮತ್ತೆ ತಿಳ್ಕೊಳ್ಳೋಣ, ಸರಿನಾ? ಇವತ್ತು ಕೂಡ ದೇವರ ವಾಕ್ಯ ಯಾವಾಗಲೂ ಈ ನಡುವೆ ಏನ್ ಮಾಡ್ತಾ ಇದ್ದೀವಿ? ಎಚ್ಚರಿಕೆಯ ವಾಕ್ಯಗಳು ಜಾಸ್ತಿ ಆಯ್ತು, ಖಂಡಿಸುವಂತ ವಾಕ್ಯಗಳು ಜಾಸ್ತಿ ಆಯ್ತು. ನೀವು ಹೀಗೆ ಇರಬಾರ್ದು, ಈ ರೀತಿಯಲ್ಲಿ ಇರಬಾರ್ದು, ಈ ರೀತಿಯಾದಂತ ಜೀವನ ಮಾಡಬಾರ್ದು, ಇದು ತಪ್ಪು ಅಲ್ವಾ? ಯಾವ ತಪ್ಪು? ದುಡ್ಡಿನ ಆಸೆ ವಿಷಯದಲ್ಲಿ ಹೋಗ್ಬೇಡ್ರಿ ಅಲ್ವಾ? ತಿಳ್ಕೊಂಡು ಹಣದ ಆಸೆಯಿಂದ ಏನ್ ಮಾಡ್ಬೇಡ್ರಿ, ಹಣವನ್ನು ಹುಡುಕಬೇಡ್ರಿ. ಹಣದಿಂದ ಬಂಧನಕ್ಕೆ ಒಳಗಾಗ್ತೀವಿ ಅನ್ನೋಂಥ ವಿಷಯ. ವ್ಯಭಿಚಾರ ಮಾಡಬಾರ್ದು ಅಲ್ವಾ? ಶಾರೀರಿಕ ಇಚ್ಛೆಗಳ ವಿಷಯದಲ್ಲಿ ಹೋಗ್ಬೇಡ್ರಿ. ಇದೆಲ್ಲ ಕೇಳಿಸ್ಕೊಂಡ್ರಿ ಅಲ್ವಾ? ಯಾವಾಗ್ಲೂ ಇದೇ ಬರ್ತಾ ಇದೆ, ಇದೇ ಬರ್ತಾ ಇದೆ, ಇದೇ ಬರ್ತಾ ಇದೆ. ಅದಕ್ಕೆ ಇವತ್ತೇ ಬರಲಿ ಸ್ವಲ್ಪ ಬದಲಾವಣೆ. ಇವತ್ತು ದೇವರ ವಾಗ್ದಾನ ನಿಮ್ಮ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ದೇವರ ವಾಗ್ದಾನಗಳು, ದೇವರ ಆಶೀರ್ವಾದಗಳು, ಅಥವಾ ದೇವರ ಮಾತು ಕೊಟ್ಟಂತ ವಿಷಯ ಅಲ್ವಾ? ದೇವ್ರ ಮಾತು ಕೊಟ್ಟವ್ರು ತಾನೆ. ನೀವು ಯೇಸು ಸ್ವಾಮಿನ ಸ್ವೀಕಾರ ಮಾಡಿದ ನಂತರ ದೇವ್ರು ನಿಮ್ಗೆ ಮಾತು ಕೊಟ್ಟಿದ್ದಾರೆ ಅಲ್ವಾ? ಏನಂತ ಮಾತು ಕೊಟ್ಟವ್ರೆ? ಮಾತು ಕೊಟ್ಟವ್ರ ಇಲ್ವಾ? ಕೊಟ್ಟವ್ರೆ. ಏನ್ ಮಾತು ಕೊಟ್ಟವ್ರೆ? ಆಶೀರ್ವಾದ ಮಾಡ್ತೀನಿ, ಆಮೇಲೆ ನಿಮ್ ಜೊತೆಲಿ ಇರ್ತೀನಿ ಅಂತ, ಆಮೇಲೆ ಏನಾದ್ರು ಆಯ್ತಾ? ನಿಮ್ಮ ನನ್ನ ವಾಗ್ದಾನಗಳನ್ನು ನಡೆದರೆ ನಿಮಗೆ ಏನು ಬೇಕಾದ್ರೂ ನನ್ನ ಸಹಾಯ ಆಗುತ್ತೆ. ನೀವೇನ್ ಬಿಟ್ಕೊಂಡು ಕೊಡ್ತೀನಿ ಅಂತ. ಯಾವ ಪ್ರಕಾರ ನಡೆದ್ರೆ? ಆತನ ಆಜ್ಞೆಗಳನ್ನ ಕೈಗೊಂಡು ನಡೆದ್ರೆ, ವಾಗ್ದಾನಗಳನ್ನ ಆಜ್ಞೆನ ಕೈಗೊಂಡು ನಡೆದ್ರೆ. ತುಂಬಾ ಜನ ಇಲ್ಲ ಬಿಟ್ರೆ ಆಜ್ಞೆಗಳನ್ನ ಕೈಗೊಂಡು ನಡೆಯಲ್ಲ ಬಿಡ್ರಿ. ಆಜ್ಞೆಗಳನ್ನ ಕೈಗೊಂಡು ನಡೆದ್ರೆ ನಾನು ನಿಮ್ಮನ್ನ ಏನ್ ಮಾಡ್ತೀನಿ? ಆಶೀರ್ವಾದ ಅಲ್ವಾ? ಈಗ ದೇವರನ್ನ ಸ್ವೀಕಾರ ಮಾಡಿದಂತ ನಮ್ಮ ಜೀವನದಲ್ಲಿ ದೇವರು ಆಶೀರ್ವಾದವಾಗಿ ಕೆಲವು ವಿಷಯಗಳನ್ನ ಹೇಳುವಂಥದ್ದು ಏನಂತ ಅಂದ್ರೆ, ಮೊದಲನೇದು ದೇವರು ನಮ್ಮನ್ನ ಕಾಪಾಡ್ತಾರಂತೆ. ಏನ್ ಮಾಡ್ತಾರಂತೆ? ದೇವರು ನಮ್ಮನ್ನ ಕಾಪಾಡ್ತಾರೆ ಅಲ್ವಾ? ದೇವರು ವಾಗ್ದಾನ ಮಾಡೋರೆ, ನಾನು ನಿನ್ನೆ ಮಾಡ್ತೀನಿ, ಕಾಪಾಡ್ತೀನಿ, ರಕ್ಷಣೆ ಮಾಡ್ತೀನಿ ಅಥವಾ ಪ್ರೊಟೆಕ್ಟ್ ಮಾಡ್ತೀನಿ. ದೇವ್ರೇನ್ ಮಾಡ್ತಾರಂತೆ? ನಮ್ಮನ್ನ
ಕೀರ್ತನೆ 121ನೇ ಅಧ್ಯಾಯದಲ್ಲಿ 7 ಮತ್ತು 8ನೇ ವಚನ ಓದಿದ್ರೆ, ಕೀರ್ತನೆ 121 ಹೇಗೆ ಇರೋಂಥ ಯಾರಿಗೆ ಮೊದಲು ಸಿಗುತ್ತೋ ಅವರು ಓದ್ರಿ. 21ನೇ ಕೀರ್ತನೆ 7 ಮತ್ತು 8ನೇ ವಚನ. 121 ಸರಿ, ನಾನು ಓದ್ದ ಹೋದ್ರಮ್ಮ, ನನಗೆ ಅದಕ್ಕಿಂತ ಸಹಾಯ ಬೇಕು. 121ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯ. ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾ ಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ನೋಡ್ರಿ, ವಾಕ್ಯ ಹೇಳ್ತಾ ಇದೆ, ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ಏನ್ ಮಾಡ್ತಾರಂತೆ? ಎಲ್ಲಾ ಕೇಡಿನಿಂದ ದೇವರು ಏನ್ ಮಾಡ್ತಾರಂತೆ? ತಪ್ಪಿಸ್ತಾರಂತೆ ಅಲ್ವಾ? ಅನೇಕ ಕೇಡುಗಳು, ಅನೇಕ ರೀತಿಯಾದಂತ ಅಪಾಯಗಳು, ಅನೇಕ ರೀತಿಯಾದಂತ ಶೋಧನೆಗಳಲ್ಲಿ ನಾವು ಬೀಳ್ತಾ ಎಲ್ಲದರಿಂದ, ಎಲ್ಲಾ ಕೇಡಿನಿಂದ ತಪ್ಪಿಸುವನು. ನಿನ್ನ ಪ್ರಾಣವನ್ನ ಯಾರು ಕಾಯ್ತಾವಂತೆ? ಯಾರು ಕಾಯ್ತಾವ್ರೆ? ದೇವರು ಕಾಯ್ತಾವಂತೆ. ನಿನ್ನ ಪ್ರಾಣವನ್ನ ಕಾಯುವನಂತೆ ಯೆಹೋವನು. ದೇವರು ಕಾಯ್ತಾ ಇದ್ದಾರೆ ಯಾರನ್ನ? ನಮ್ಮ ಪ್ರಾಣವನ್ನ ಕಾಯ್ತಾ ಇದ್ದಾರೆ. ಆಕ್ಸಿಡೆಂಟ್ ಆಯ್ತು, ಸಣ್ಣ ಪುಟ್ಟ ಗಾಯಗಳಾಯ್ತು, ಅಯ್ಯೋ ಅವನು ಬದುಕಲ್ಲ ಅನ್ನೋ ಮಟ್ಟಿಗೆ ಆಯ್ತು, ಆದ್ರೂ ಕೂಡ ಅವನ ಪ್ರಾಣ ಏನಾಗಿಲ್ಲ, ಅವನ್ನ ಕಾಪಾಡ. ನೋಡ್ರಿ, ವಾಕ್ಯ ಹೇಳ್ತಾ ಇದೆ, ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾ ಕಾಲವು ನಿನ್ನನ್ನು ಯಾರು ಕಾಪಾಡ್ತಾರೆ? ಯೆಹೋವನು ನಿನ್ನನ್ನು ಕಾಪಾಡ್ತಾರಂತೆ. ಹೋಗ್ತಾ ಇರುವಾಗ, ಬರ್ತಾ ಇರುವಾಗ ಯಾವಾಗ್ಲೂ ಕೂಡ ದೇವರು ನಿನ್ನ ಜೊತೆಯಲ್ಲಿದ್ದು ನಿಮ್ಮನ್ನ ಏನ್ ಮಾಡ್ತಾರಂತೆ? ದೇವರು ಕಾಪಾಡ್ತಾ ಇದಾರಂತೆ ಅಲ್ವಾ? ಅಂತ ದೇವ್ರು ಬೇಕೇ? ನಾವೇ ದೇವ್ರನ್ನ ಕಾಪಾಡ್ಬೇಕು ಅನ್ನೋ ಸ್ಟೇಜ್ಗೆ ಆಗ್ಬಿಟ್ಟೈತಿ ಇಲ್ಲಿ. ವಾಕ್ಯ ಹೇಳ್ತಾ ಇದೆ, ಬಹಳ ಕಡೆಗಳಲ್ಲಿ ಆದಂತ ಘಟನೆಗಳು ನೋಡಿದ್ರೆ ಕೆಲವು ಸಲ ಸೆಕ್ಯೂರಿಟಿ ಯಾರಿಗೆ ಬೇಕು? ಈ ಟೊಮೊಟೊ ಬೆಳೆ ಜಾಸ್ತಿ ಬಂದ್ಬಿಟ್ಟು ಕಡಿಮೆ ಬಂದು ರೇಟ್ ಜಾಸ್ತಿ ಆಗೋಯ್ತು ಅಲ್ವೇ? ಟೊಮೊಟೊದೆ ಅಲ್ಲೆಲ್ಲ ನೋಡಿದ್ವಿ. ತೋಟಕ್ಕೆ CC ಕ್ಯಾಮ್ರಾ ಹಾಕಿಸ್ಬಿಟ್ಟ ಕಳ್ತನ ಮಾಡ್ತಾರೆ. ಪೊಲೀಸರು ಬಂದು ಕಾವಲು ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಬಿಟ್ರು. ಏನಕ್ಕೆ? ಟೊಮೊಟೊ ಗಿಡಗಳನ್ನ ಕಾಪಾಡೋಕೆ. ಯಾರು? ಅದು ಟೊಮೊಟೊ ಗಿಡಕ್ಕೆ ಕಾವಲಾಗೋಯ್ತು. ನಮ್ಮ ಪ್ರಾಣವನ್ನ, ನಮ್ಮನ್ನ ದೇವ್ರೇನ್ ಮಾಡ್ತಾರಂತೆ? ಕಾಪಾಡ್ತಾರಂತೆ. ಇವತ್ತು ನಮ್ಮ ಜೀವಿತವನ್ನ ದೇವ್ರೇನ್ ಮಾಡ್ತಾ ಇದಾರೆ? ನಮ್ಮ ಪ್ರಾಣವನ್ನ ಕಾಪಾಡ್ತಾ ಇದಾರೆ. ಏನಕ್ಕೋಸ್ಕರ ಕಾಪಾಡ್ತಾರೆ? ನೀನು ದೇವರನ್ನ ದೇವರು ಇವತ್ತಿನಿಂದ ಏನ್ ಮಾಡ್ತಾರೆ? ಕಾಪಾಡ್ತಾರೆ. ನೀನು ಹೋಗುವಾಗ, ಬರುವಾಗ, ಹೋಗುವಂತ ದಾರಿನ ಇಂಪಾರ್ಟೆಂಟ್ ಇರುತ್ತೆ. ಯಾಕೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಅವನನ್ನು ಕಾಪಾಡಿಲ್ಲ ಅಲ್ವೇ? ಕೆಲವರು ಅದನ್ನೇ ಹೇಳ್ತಾರೆ, ಎಲ್ಲ ಕಳ್ತನಕ್ಕೆ ಹೋಗ್ಬಿಟ್ಟು ದೇವ್ರನ್ನ ಕಾಪಾಡಿಲ್ಲ ಅಂದ್ರೆ ಅಲ್ವಾ? ಯಾರೋ ಮೋಸ ಮಾಡೋಂತ ಹೋಗ್ಬಿಟ್ಟು ನನ್ ಮೋಸ ಮಾಡಕ್ ಹೋದೆ, ಅವ್ನ ದೇವ್ರು ಕಾಪಾಡಿಲ್ಲ, ಬಚಾವ್ ಮಾಡಿಲ್ಲ ಅಂದ್ರೆ ದೇವರು ಕಾಪಾಡ್ತಾರೆ. ಯಾವ್ದ್ರಿಂದ? ನೀನು ನೀತಿವಂತನಾಗಿ ನಡ್ಕೊಂತ ಜೀವನ ಮಾಡುವಾಗ ದೇವರು ನಿನ್ನನ್ನು ಏನ್ ಮಾಡ್ತಾರೆ? ಕಾಪಾಡ್ತಾರೆ. ಖಂಡಿತವಾಗಿ ನಿನ್ನ ಕೆಲಸ ನೀನ್ ಮಾಡು, ನಿನ್ನ ವೃತ್ತಿಪರ ಜೀವನ ನೀನ್ ಮಾಡು, ನಿನ್ನ ವ್ಯಾಪಾರ ನೀನ್ ಮಾಡ್ಕೋ, ನಿನ್ ಪಾಡು ನೀನ್ ಕೆಲಸ ಮಾಡ್ಕೊಂಡು ನಿನ್ನ ಇರು. ನಿನ್ನ ಏನ್ ಮಾಡ್ತಾರೆ? ದೇವರು ಕಾಪಾಡ್ತಾರೆ. ಅದನ್ನ ಬಿಟ್ಟು ನಮಗೆ ಗೊತ್ತಿರುತ್ತೆ ಇದನ್ನ ಮಾಡ್ಬೇಕಾ ಮಾಡಬಾರ್ದು ಅಂತ ಕೆಲ್ಸಕ್ಕೆ ಹೋಗಿ ದೇವರು ಕಾಪಾಡಿಲ್ಲ ಅಂದ್ರೆ ನಮ್ದು ತಪ್ಪು. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ ಏನಂತಂದ್ರೆ, ನಮ್ಮನ್ನ ದೇವ್ರು ಕಾಪಾಡ್ತಾರೆ. ಹೇಗೆ? ಎಲ್ಲಾ ಕೇಡಿನಿಂದನೂ ಕಾಪಾಡ್ತಾರೆ, ನಮ್ಮ ಪ್ರಾಣವನ್ನು ಕಾಪಾಡ್ತಾ ಬರ್ತಾ ಇದಾರೆ. ನಾವು ಹೋಗುವಾಗ ಬರುವಾಗ್ಲೂ ಕೂಡ ದೇವರು ಸದಾಕಾಲ ಜೊತೆಗಿದ್ದು ಕಾಪಾಡ್ತಾರೆ. ಹಲ್ಲೆಲೂಯಾ. ಮೊದಲನೇದು ದೇವ್ರು ಏನ್ ಮಾಡ್ತಾರೆ? ಕಾಪಾಡ್ತಾರೆ. ಎರಡನೇದು ದೇವ್ರ ವಾಕ್ಯ ಹೇಳುತ್ತೆ ಏನಂತಂದ್ರೆ, ದೇವರು ನಮ್ಮ ಸ್ವರವನ್ನ ಕೇಳ್ತಾರೆ. ಕೇಳಲ್ವಾ?
ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ರೆ ದೇವ್ರೇನ್ ಮಾಡ್ತಾರೆ? ಖಂಡಿತ ಕೇಳ್ತಾರೆ. ವಾಕ್ಯ ಹೇಳುತ್ತೆ, ಎಲ್ಲಿ ಇಬ್ಬರು ಮೂವರು ಸೇರ್ಕೊಂಡು ಪ್ರಾರ್ಥನೆ ಮಾಡ್ತೀವಲ್ಲಿ ನಾನು ಇರುತ್ತೇನೆ. ಪ್ರಾರ್ಥನೆ ಮಾಡುವಾಗ ಇರ್ತೀನಿ, ನಾನು ಕೇಳಿಸ್ಕೊಂತೀನಿ. ಅಲ್ಲಿ ಇರ್ತೀನಿ ಅಂತ ಹೇಳಿದ್ರೆ ದೇವ್ರು ಕೇಳಿಸ್ಕೊಳ್ದಿರ ಇರ್ತಾರ. ನಾವು ಮೊರೆ ಇಡುವಾಗ ಏನ್ ಮಾಡ್ತೀವಿ? ನಾವು ಮೊರೆ ಇಡುವಾಗ ಅಂದ್ರೆ ದೇವರಿಗೆ ಪ್ರಾರ್ಥನೆ ಮಾಡುವಾಗ ದೇವ್ರಿಗೆ ಕೇಳ್ತಾರ. ಗೊತ್ತಾ? ಯೋಹಾನ್ನ ಪತ್ರಿಕೆ ತೆಗೆಯೋಣ. ಮೊದಲನೇ ಯೋಹಾನ್ನ ಪತ್ರಿಕೆ. ಸ್ವಲ್ಪ ಆ ಕಡೆ ಈ ಕಡೆ ಇರುತ್ತೆ, ಹುಡುಕಬೇಕು ನೀವು ಸ್ವಲ್ಪ. ಇವತ್ತೇನ್ ಮಾಡ್ಬೇಕು? ಹೊಸ ಒಡಂಬಡಿಕೆಯಲ್ಲಿ ಯೋಹಾನ್ನ ಪತ್ರಿಕೆ ತೆಗೆಯೋಣ. ಮೊದಲನೇ ಪತ್ರಿಕೆ, ಸುವಾರ್ತೆ ಅಲ್ಲ, ಪತ್ರಿಕೆ. ಯೋಹಾನನ 5ನೇ ಅಧ್ಯಾಯ. 14ನೇ ವಚನ. ಕರಕೊಂಡು ಹೋಗಿದ್ದನು. ಇದಾದ ಮೇಲೆ ಯೇಸು ಯೋಹಾನ್ ಬರೆದಂತ ಮೊದಲನೇ ಪತ್ರಿಕೆ ಮೊದಲನೇ 5ನೇ ಅಧ್ಯಾಯ 14ನೇ ವಚನ. ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ಪತ್ರಿಕೆ 315 ಪೇಜ್ ನಂಬರ್ ಸಿಗ್ತಾ? ಪೇಜ್ ನಂಬರ್ 315, 5ನೇ ಅಧ್ಯಾಯ 14ನೇ ವಚನ ಏನ್ ಹೇಳುತ್ತೆ? ನಾವು ದೇವರ ಚಿತ್ತಾನುಸಾರವಾಗಿ ಏನಾದ್ರೂ ಬೇಡಿಕೊಂಡ್ರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆ. ಏನ್ ಮಾಡ್ತಾರಂತ? ದೇವರು ಕೇಳ್ತಾರೆ. ದೇವರ ಚಿತ್ತಾನುಸಾರವಾಗಿ ಕೇಳಿದ್ರೆ ಏನಾಗ್ಬೇಕು? ನಮ್ಮ ಪ್ರಾರ್ಥನೆಯಲ್ಲಿ ದೇವರ ಚಿತ್ತವನ್ನು ಕೂಡ ಏನ್ ಮಾಡ್ಬೇಕು? ಒಳಪಡಿಸ್ಬೇಕು. ದೇವರ ಚಿತ್ತ ಇಲ್ಲ ಅಲ್ಲ ಕೆಲವು ಸಲ ಪಾಡನ ಮಾಡ್ಕೊಂಡು ಹೋಗ್ತಾ ಇರ್ತೇವೆ. ದೇವರು ಕೊಟ್ಟಿಲ್ಲ, ದೇವರು ಮಾಡಿಲ್ಲ ಅಲ್ವೇ? ಒಂದು ಸಾಲ ಇರುತ್ತೆ, ಉದಾಹರಣೆಗೆ ಒಂದು ಸಾಲ ಮಾಡಿರ್ತೀವಿ. ಸಾಲ ಮಾಡೋದೇ ತಪ್ಪು. ಸಾಲ ಇರುತ್ತೆ, ಪ್ರಾರ್ಥನೆ ಮಾಡೋದು, ದೇವರೇ ಈ ಸಾಲ ತೀರಿಸ್ಬೇಕು, ಈ ಸಾಲ ತೀರಿಸ್ಬೇಕು ಅಂತ ಇಲ್ಲಿ ಕೇಳಿಸ್ಕೊಳ್ರಿ, ಪರವಾಗಿಲ್ಲ. ನೀವು ತೆಗಿಲಿಲ್ಲ ಅಂದ್ರೂ ಪರವಾಗಿಲ್ಲ. ಹಾ ಸರ್, ಆಮೇಲೆ ಓದೋದಂತೆ. ಇನ್ನೊಂದು ಬೇರೆದು ಹೇಳ್ತೀನಿ ಈಗ. ಅದಾಗೋಯ್ತು, ಇವಾಗ ಯೋಚನೆ ಮಾಡ್ಬೇಡ್ರಿ ಅದ್ರ ಬಗ್ಗೆ. ಇನ್ನೊಂದು ಹೇಳ್ತೀನಿ, ಹುಡುಗರು ಅಂತ. ಸರಿನಾ? ಒಂದು ಸಾಲ ಮಾಡಿದ್ದೀರ. ಒಂದು ಸಾಲ ಪರಿಸ್ಥಿತಿ ಸರಿ ಇಲ್ಲ, ಏನೋ ಕಷ್ಟದಲ್ಲಿ ಗೊತ್ತಾಗ್ಲಿಲ್ಲ ಏನ್ ಮಾಡ್ಬೇಕು, ಆ ಪರಿಸ್ಥಿತಿಯಲ್ಲಿ ನೀವು ಸಾಲ ಮಾಡಿದ್ರ. ಸರಿ ಆಯ್ತು. ಆದ್ರೆ ಪ್ರಾರ್ಥನೆ ಮಾಡ್ತಾ ಇದ್ರೆ ಏನಕ್ಕೋಸ್ಕರ? ದೇವರೇ ಈ ಸಾಲವನ್ನ ತೀರಿಸ್ಬೇಕು ಅಂತ ಅಲ್ವಾ? ಸರಿ, ಅದು ಒಪ್ಕೊಂಡು. ಹಾಗಾದ್ರೆ ಯಾವ ವಾಕ್ಯದ ಮೂಲಕ ನೀವು ಪ್ರಾರ್ಥನೆ ಮಾಡ್ತೀರಾ? ಯಾವ ವಾಕ್ಯ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತೀರಾ? ನಿಮ್ಮ ಸಾಲವನ್ನ ತೀರಿಸ್ಕೊಳ್ಳೋದಕ್ಕೆ ನೀವು ಯಾವ ವಾಕ್ಯ ಹಿಡಿದು ಪ್ರಾರ್ಥನೆ ಮಾಡ್ತೀರಾ? ಪ್ರಾರ್ಥನೆ ಮಾಡ್ಬೇಕಲ್ಲ, ಮಾಡ್ತೀರಾ? ದೇವರೇ ನನಗೆ ಸಾಲ ಇದೆ, ದಯಮಾಡಿ ತೀರ್ಸಪ್ಪ, ನೀನು ಒಳ್ಳೆಯವಪ್ಪ. ಇಲ್ಲ, ತೀರ್ಸು ಅಂತ ಕೇಳ್ತೀವಿ ನಾವು, ತಂದೆ ಹತ್ರ ಕೇಳ್ಬೋದು, ಏನ್ ತೊಂದ್ರೆ ಇಲ್ಲ, ತಪ್ಪಲ್ಲ. ತೀರ್ಸಪ್ಪ. ಕರೆಕ್ಟ್. ನಾನು ಹೇಳುವಂಥದ್ದು ವಚನ ಬೇಕು ನನಗೆ, ದೇವರ ಚಿತ್ತವನ್ನ ಒಳಪಟ್ಟು ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವಾಗ ದೇವ್ರ ಏನ್ ಮಾಡ್ತಾರೆ? ಆ ಪ್ರಾರ್ಥನೆಯನ್ನ ದೇವ್ರು ಕೇಳ್ತಾರೆ. ಉದಾಹರಣೆಗೆ ನಮ್ಮ ಕೊರತೆಗಳು ಜಾಸ್ತಿ ಇದೆ, ನಮ್ಮ ಅವಶ್ಯಕತೆಗಳು ಜಾಸ್ತಿ ಇದೆ. ಇವಾಗ ಏನ್ ಮಾಡ್ಬೇಕು? ಫಿಲಿಪಿಯನ್ಗೆ ಬರೆದಂತ ಪತ್ರಿಕೆ 4:19 ಹೇಳುತ್ತೆ, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಎಲ್ಲಾ ಕೊರತೆಗಳನ್ನ ದೇವರೇನ್ ಮಾಡ್ತಾರಂತೆ? ನೀಗಿಸ್ತಾನೆ. ನಿಮ್ಮ ಎಲ್ಲಾ ಕೊರತೆಗಳನ್ನ ಹೇಗೆ? ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ, ಯೇಸು ಸ್ವಾಮಿಯ ಪ್ರಭಾವ ಮತ್ತೆ ಐಶ್ವರ್ಯ. ಯೇಸು ಸ್ವಾಮಿ ಐಶ್ವರ್ಯ ಅಂತ ಬಡವರ ಬಡವರ ಶ್ರೀಮಂತರ? ದೇವರು ಶ್ರೀಮಂತರ, ಯೇಸು ಸ್ವಾಮಿ ಶ್ರೀಮಂತರ. ಆತನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಆತನ ಪ್ರಭಾವ ಬಹಳ ಇರೋ.
ಆತನ ಐಶ್ವರ್ಯ ಅಲ್ವಾ? ಅದರ ತಕ್ಕಂತೆ ನಮ್ಮ ಕೊರತೆಗಳು, ನಮ್ದು ಎಷ್ಟಿದೆ ಕೊರತೆ, ಸಣ್ಣ ಪುಟ್ಟ ಅಲ್ವ, ದೇವ್ರು ನೀಗಿಸಲ್ವ? ಪ್ರಾರ್ಥನೆ ಮಾಡಿದ್ರೆ ಖಂಡಿತ ನೀಗಿಸ್ತಾರೆ. ಇವತ್ತು ಏನಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ನಂಬಿಕೆ ಇಲ್ಲ. ಏನಿಲ್ಲ, ನಂಬಿಕೆ ಇಟ್ಟು ದೇವ್ರು ನೀಗಿಸ್ತಾರೆ ಅಂತ ಪ್ರಾರ್ಥನೆ ಮಾಡಿದ್ರೆ ದೇವರು ಖಂಡಿತವಾಗ್ಲೂ ನೀಗಿಸ್ತಾರೆ. ನಮ್ಮ ಪ್ರಾರ್ಥನೆ ಬಹಳ ಮುಖ್ಯ. ಕಷ್ಟ ಕಾಲದಲ್ಲಿ ಮೊರೆ ಇಡುವ ಆತನು ಕೇಳಿಸ್ಕೊಂತಾರ. ಇಕ್ಕಟ್ಟಿನಲ್ಲಿ ಮೊರೆ ಇಟ್ಟಾಗ ಆತನು ಸದುತ್ತರವನ್ನ ಕೊಡ್ತಾರಂತೆ. ವಾಕ್ಯ ಹೇಳುತ್ತೆ. ತೆಗಿಸ್ಬೇಕಾದ್ರೆ ಬಹಳ ರೆಫರೆನ್ಸ್ಗಳಿದೆ, ಅದಕ್ಕೆ ತೆಗಿಸ್ತಾರ ಸುಮ್ಮನೆ ಅಂತ. ವಾಕ್ಯ ಹೇಳುತ್ತೆ ನಿಮಗೆ ಟೈಮ್ ಬಸ್ ಬರೋ ಟೈಮ್ ಆಗೋಯ್ತು. ಆವಾಗ ನನಗೆ ಗೊತ್ತು ಗಡಿಯಾರ ಬೇರೆ ಇಷ್ಟು ದಿನ ಇರ್ಲಿಲ್ಲ, ನೋಡಕ್ ಆಗ್ತಾ ಇರಲಿಲ್ಲ ಟೈಮ್. ಈಗ ಟೈಮ್ ಬೇರೆ ನೋಡಕ್ ಆಗೋಯ್ತು. ಇಲ್ಲ, ನಾನೇ ನೋಡ್ತಾ ಇಲ್ಲ, ನೀವು ಧೈರ್ಯವಾಗಿರಿ. ಒಂದು ಬಸ್ ಹೋದ್ರೆ ಇನ್ನೊಂದು ಬಸ್ ಏನ್ ಯೋಚನೆ ಮಾಡ್ಬಿಟ್ರು, ಬಸ್ ಬರುತ್ತೆ. ಬಹಳ ವಚನಗಳು ಹೇಳುತ್ತೆ ಅಂತಂದ್ರೆ, ಒಂದು ದೇವರು ಏನ್ ಮಾಡ್ತಾರೆ, ನಮ್ಮ ಪ್ರಾರ್ಥನೆಯನ್ನ, ನಮ್ಮ ವಿಜ್ಞಾಪನೆಯನ್ನ ದೇವ್ರು ಕೇಳ್ತಾರೆ, ನಮ್ಮ ಮೊರೆಯನ್ನ ದೇವ್ರು ಕೇಳ್ತಾರೆ. ದೇವ್ರು ಕೇಳ್ತಾರೆ. ನಾವು ಕುತ್ಕೊಂಡು ಕೇಳ್ತಾ ಇದೀವ ದೇವ್ರ ಹತ್ರ, ದೇವರೇ ನನಗೆ ಹಿಂಗಿದೆ ಅಂತ ಕೇಳ್ತಾ ಇದೀವ. ಎಷ್ಟೊತ್ತು ಕೂತ್ಕೊಂತೀವಿ ಪ್ರೇಯರ್ಗೆ? ಪ್ರಾರ್ಥನೆ ಮಾಡ್ತೀರಾ ಎಲ್ಲರೂ? ಎಷ್ಟೊತ್ತು ಮಾಡ್ತಾರೆ? ಕೆಲವರು ಅರ್ಧ ಗಂಟೆ, ಕೆಲವರು 1/4 ಗಂಟೆ, ಕೆಲವರು 20 ನಿಮಿಷ, ಕೆಲವರು 10 ನಿಮಿಷ. ಅರ್ಧ ಗಂಟೆಯಿಂದ ಬೋನಸ್ ಬರ್ತಾ ಇದ್ರೆ ಕೆಲವರು 10 ನಿಮಿಷ, ಕೆಲವರು 5 ನಿಮಿಷ, ಕೆಲವರು 2 ಗಂಟೆ, 3/4 ಗಂಟೆ, 3/4 ಗಂಟೆ, 20 ಅರ್ಧ ಗಂಟೆ, 1/4 ಗಂಟೆ, 20 ನಿಮಿಷ, 10 ನಿಮಿಷ ಆಗುತ್ತೆ ಒಂದೊಂದಿನ ಅಲ್ವಾ? ಕಡಿಮೆ ಆಗ್ತಾ ಬರ್ತಾ ಇದೆ ಒಬ್ಬೊಬ್ರದ್ದು. ಕೆಲವರು ಜಾಸ್ತಿ ಹೊತ್ತು ಮಾಡ್ತಾರೆ, ಕೆಲವರು ಕಡಿಮೆ ಹೊತ್ತು ಮಾಡ್ತಾರೆ. ನಾನು ಹೇಳುವಂಥದ್ದು, ನೀವು ದೇವರ ಹತ್ರ ಕುತ್ಕೊಂಡು ಪ್ರಾರ್ಥನೆನೇ ಮಾಡಿಲ್ಲ ಅಂತ ಹೇಳಿದ್ರೆ ದೇವರು ನಿಮ್ಮ ವಿಷಯದಲ್ಲಿ ವಿಜ್ಞಾಪನೆ ದೇವರಿಗೆ ಹೆಂಗ್ ಗೊತ್ತಾಗುತ್ತೆ? ನನಗೆ ಫೋನ್ ಮಾಡಿದ್ರೆ ಕೇಳ್ರಿ, ನನಗೆ ಫೋನ್ ಮಾಡಿದ್ರೆ ಏನಣ್ಣ ಚೆನ್ನಾಗಿದ್ದೀರಾ ಅಂತ, ಚೆನ್ನಾಗಿದ್ದೀನಿ ಅಂತ ಇಟ್ಬಿಟ್ರೆ ಸರಿನಾ? ಆಮೇಲೆ ನಾನು ಆ ವಾರ ಬರಲಿಲ್ಲ ನಿಮ್ಮ ಮನೆ ಹತ್ರ, ಮುಂದಿನ ವಾರಕ್ಕೆ ಬಂದೆ. ಯಾವಾಗ? 1 ವಾರ ಬಿಟ್ಟು ಬಂದೆ. ಅಣ್ಣ ಮನೆ ಪ್ರೇಯರ್ಗೆ ಬರ್ತೀರಾ ಅನ್ಕೊಂಡ್ರೆ ಬರ್ಲಿಲ್ಲ. ಆಯ್ತಾ? ಏನಂತ? ಪ್ರೇಯರ್ ಬರ್ತೀನಿ ಅಂತ ಬರ್ಲಿಲ್ಲ ಅಂದ್ರೆ ಸರಿ, ಇಲ್ಲಮ್ಮ ಬರಕ್ಕಾಗಿಲ್ಲ. ಇಲ್ಲ ನೀವು ಬರ್ತೀರಂತ ಬಹಳ ಕಾಯ್ತದೆ, ನಮ್ಗೆ ಈ ತರ ಒಂದು ಹುಟ್ಟದಬ್ಬ ಇತ್ತು, ಪ್ರಾರ್ಥನೆ ಮಾಡ್ಬೇಕಾಗಿತ್ತು. ಸರಿ, ನಾನು ಕೇಳಂತದ್ದು ನಿಮ್ಮ ಮನೇಲಿ ಹುಟ್ಟದಬ್ಬ ಇತ್ತು ಅಂತ ನನಗೆ ಗೊತ್ತು. ಫೋನ್ ಮಾಡಿ ಏನು ಹೇಳಿದ್ರೆ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿ. ಇವತ್ತು ನಮ್ಮ ಪ್ರಾರ್ಥನೆ ಕೂಡ ಏನಾಗ್ತದೆ, ಹೋಗಿ ಕುತ್ಕೊಂತೀವಿ ದೇವ್ರ ಹತ್ರ, ಸ್ವಾಮಿ ಸ್ತೋತ್ರ, ನನಗೆ ಆ ಥರ ಹೊರಟೋಗ್ತದೆ. ಏನು ಯೇಸು ಸ್ವಾಮಿಗೆ ಸ್ತೋತ್ರ, ನಮ್ಗೆ ಆ ಥರ. ಈಗೇನು ದೇವ್ರಿಗೆ ಹೆಂಗ್ ಗೊತ್ತು? ನಿಮ್ಮ ವಿಷಯದಲ್ಲಿ ದೇವ್ರಿಗೆ ಆಲ್ರೆಡಿ ಗೊತ್ತಿಲ್ಲ ಅಂತ ನಾವು ಹೇಳಲ್ಲ. ಆದ್ರೆ ನಿಮ್ಮ ಬಾಯಿಂದ ಕೇಳೋದಕ್ಕೆ ದೇವ್ರ ಇಷ್ಟಪಡ್ತಾರೆ. ಅದಕ್ಕೆ ವಾಗ್ದಾನ ದೇವ್ರು ಕೊಡ್ತಾರೆ. ನಾನು ಕೇಳ್ತೀನಿ. ಯಾರು ಕೇಳ್ತಾರಂತೆ? ದೇವರು ನಿಮ್ಮ ಸ್ವರವನ್ನ ದೇವರು ಕೇಳಿಸ್ಕೊಂತಾರಂತೆ. ಅದರಿಂದ ಏನ್ ಮಾಡ್ರಿ? ಪ್ರಾರ್ಥನೆ ಮಾಡ್ರಿ. ದೇವ್ರ ಹತ್ರ ಹೇಳ್ರಿ. ಮರ್ತ ಪಾಸ್ಟ್ ಹತ್ರ ಮಿಸ್ ಆದ್ರೂ ಪರವಾಗಿಲ್ಲ, ಯಾರ ಹತ್ರ ಹೇಳ್ರಿ? ಹೇಳ್ಬಿಡ್ರಿ ಅಲ್ವಾ? ಪಾಸ್ಟ್ ಪರಿಹಾರ ಕೊಟ್ಟಿಲ್ಲ ಅಂದ್ರೆ ಯಾರು ಕೊಡ್ತಾರೆ? ಪರಿಹಾರ ಕೊಡಲ್ಲ ಪಾಸ್ಟ್. ಯಾಕೆ? ದೇವ್ರ ಹತ್ರ ಪರಿಷ್ಕಾರ ಸಿಗುವಂತ. ಪಾಸ್ಟ್ ದಾರಿ ತೋರಿಸ್ತಾರೆ, ಪಾಸ್ಟ್ ಹೇಳ್ಕೊಡ್ಬೋದು. ಆದ್ರೆ ಪರಿಹಾರ ಮಾಡೋಂಥವ್ರು, ನಿಮ್ಮ ಮೊರೆಯನ್ನ ಕೇಳಿಸ್ಕೊಂಡಂಥವ್ರು, ನಿಮ್ಮ ಮೊರೆಗೆ ಸದುತ್ತರವನ್ನ ಕೊಡೋಂಥವ್ರು ಯೇಸು ಸ್ವಾಮಿ. ದೇವ್ರ ಏನ್ ಮಾಡ್ತಾರೆ? ಕೇಳಿಸ್ತಾರೆ. ಎಷ್ಟಾಯ್ತು? ಮೊದಲನೇದು, ದೇವರು ನಮ್ಮನ್ನ
ಕಾಪಾಡ್ತಾರೆ. ಎರಡನೇದು ದೇವರು ನಮ್ಮ ಸ್ವರವನ್ನ ಕೇಳ್ತಾರೆ. ಕೇಳಿಸ್ಕೊಂತಾರೆ. ಮೂರನೇದು ದೇವರು ನಮ್ಗೆ ಏನ್ ಮಾಡ್ತಾರೆ? ಸಮಾಧಾನ ಕೊಡ್ತಾರೆ. ಏನ್ ಕೊಡ್ತಾರೆ? ಸಮಾಧಾನ ಶಾಂತಿಯನ್ನ ದೇವರು ಕೊಡ್ತಾರೆ ಕೊಡ್ತಾರೆ. ಅಲ್ವಾ? ಹ್ಮ್. ಸಮಾಧಾನ ಶಾಂತಿ ಯಾವಾಗ ಸಿಗುತ್ತೆ? ಮೊದಲು ದೇವರನ್ನ ನಂಬಿದ ಮೇಲೆ ದೇವರು ಕಾಪಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ದೇವರ ಹತ್ರ ನಮ್ಮ ವಿಜ್ಞಾಪನೆ ತಗೊಂಡು ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಗ ನಮ್ಮಕ್ಕೆ ಏನಾಯ್ತು? ಸಮಾಧಾನ ಸ್ಟಾರ್ಟ್ ಆಯ್ತು. ಬಹಳ ಸಲ ಕೇಳಿರ್ತೀರಲ್ಲ, ನೀವು ಹೇಳಿರ್ತೀರ, ಚರ್ಚ್ಗೆ ಹೋಗಕ್ಕಾಗಿಲ್ಲ, ಇದು ಚರ್ಚ್ಗೆ ಹೋಗಕ್ಕಾಗಿಲ್ಲ. ಅವಾಗ ಏನ್ ಅನ್ನಿಸ್ತಾ ಇರುತ್ತೆ? ಒಂಥರ ಚರ್ಚ್ಗೆ ಹೋಗಿಲ್ಲ, ಅದಕ್ಕೆ ಒಂಥರ ಸಮಾಧಾನನೇ ಇಲ್ಲ. ಯಾಕಿಲ್ಲ? ಇಲ್ಲ ನಾ ಇರೋಕೆ ಆಗಲ್ಲ. ನಾವು ದೇವರ ಸನ್ನಿಧಿಗೆ ಬಂದಾಗ, ದೇವರಿಗೆ ಮೊರೆ ಇಟ್ಟಾಗ ನಮ್ಗೆ ಸಮಾಧಾನ ಆಗ್ತದೆ. ದೇವರು ನಮಗೆ ಏನ್ ಕೊಡ್ತಾರಂತೆ? ಸಮಾಧಾನ ಕೊಡ್ತಾರೆ. ಗೊತ್ತಾ? ಒಂದು ವಾಕ್ಯ ಹೇಳೋಣ. ಯೋಹಾನ್ ಬರೆದಂತ ಈಗ ಸುವಾರ್ತೆಗೆ ಬಂದು ನಾ ಇದು ಸಾಲ ಮಾಡಿದಾಗ ಯಾವ ಪ್ರಾರ್ಥನೆ ಮಾಡ್ತಾರಲ್ಲ, ಅದ್ಯಾವ್ದನ್ನ ಫಿಲಿಪಿ ಅಂತಾರಲ್ಲ, ಆಮೇಲೆ ಹೇಳ್ತೀನಮ್ಮ. ಒಂದಲ್ಲ 2-3 ಹೇಳ್ಕೊಡ್ತೀನಿ. ಯೋಹಾನನ ಈಗ ಯೋಹಾನ 14ನೇ ಅಧ್ಯಾಯ 27ನೇ ವಚನ ತೆಗೆದು. ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನ. ಬೇಗ ಬೇಗ ತೆಗಿಬೇಕು ಇವಾಗ. ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ಹಾ ನನ್ನಲ್ಲಿ ಇರುವ ಶಾಂತಿಯನ್ನು ಬಿಟ್ಟು ಕೊಡುತ್ತೇನೆ. ಹಾ ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ಏನ್ ಕೊಡಲ್ಲ ಅಂತ? ಲೋಕ ಕೊಡೋ ರೀತಿಯಲ್ಲಿ ಶಾಂತಿಯನ್ನ ದೇವ್ರೇನ್ ಮಾಡಲ್ಲಂತೆ? ಕೊಡುವುದಿಲ್ಲ. ಕೊಡಲ್ಲ. ಏನ್ ಬಿಟ್ಟು ಹೋಗ್ತಾರ ದೇವ್ರು? ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ. ಶಾಂತಿಯನ್ನ ಬಿಟ್ಟು ಹೋಗ್ತಾರಂತೆ. ಆದ್ರೆ ನನ್ನಲ್ಲಿರುವಂತ ಶಾಂತಿಯನ್ನ ನಿಮಗೆ ಕೊಡುತ್ತೇನೆ, ಲೋಕವು ಕೊಡುವ ರೀತಿಯ ಇಂದ ನಾನು ನಿಮಗೆ. ಕೊಡುವುದಿಲ್ಲ. ಲೋಕದಲ್ಲಿ ನಮ್ಗೆ ಶಾಂತಿ ಸಿಗುತ್ತಾ? ಸಮಾಧಾನ ಸಿಗುತ್ತಾ? ಸಿಗುತ್ತಾ? ಸಿಗುತ್ತೆ. ಯಾಕೆ ಸಿಗಲ್ಲ? ತುಂಬಾ ಬೇಜಾರಾಯ್ತು, ಕುತ್ಕೊಂಡು 2 ಅವರ್ ಪಿಕ್ಚರ್ ನೋಡಿದೆ, ಏನ್ ಸಿಕ್ತು? ಸಮಾಧಾನ. ತುಂಬಾ ಬೇಜಾರಾಯ್ತು, ಸಮಾಧಾನ ಇಲ್ಲ, ಸುಮ್ಮನೆ ಸುತ್ತಾಡ್ಕೊಂಡು ಬಂದೆ, ಏನ್ ಸಿಕ್ತು? ಎಷ್ಟೊತ್ತು ಸಿಕ್ತು? ಆ ಕ್ಷಣಕ್ಕೆ, ಆ ಸಮಯಕ್ಕೆ, ಆ 2 ಗಂಟೆಗೆ, 2 ತಾಸಿಗೆ ಏನ್ ಸಿಕ್ತು? ಸಿಕ್ತು. ಆದ್ರೆ ಹಾಗಂತ ಹೋಗಿ ನೋಡ್ರಿ ಅಂತೆಲ್ಲ ಹೇಳ್ತಾರೆ. ಯಾವ್ದು ಭಾಷೆ ಹೇಳೋರು ಒಳ್ಳೇದು ಅಲ್ಲ. ದೇವರು ಕೊಡುವಂತ ಶಾಂತಿ ನಿಮ್ಗೆ ಎಲ್ಲಿರುತ್ತೆ? ಪರ್ಮನೆಂಟ್ ಆಗಿರುತ್ತೆ, ಟೆಂಪ್ರವರಿ ಆಗಿರಲ್ಲ. ಆಗಾಗ ಬಂದು ಹೋಗುವಂಥದ್ದಲ್ಲ. ಏನ್ ಮಾಡಲ್ಲ? ಬಂದು ಹೋಗಲ್ಲ. ಲೋಕದಲ್ಲಿರುವಂತ ಶಾಂತಿ ಏನ್ ಮಾಡುತ್ತೆ? ಕ್ಷಣಿಕ. ಉದಾಹರಣೆಗೆ ನಾನು ಹೇಳಪ್ಪ, ಈಗ ಯಾವ್ದೋ ವಾಸನೆ ಬರ್ತಾ ಇದೆ ಬಿಡಿದು, ಯಾರೆಲ್ಲ ಸೇರ್ತಾವ್ರ ಪಾಪ, ಕೆಳಗೆಲ್ಲ ಸೇರ್ತಾ ಇರ್ಬೇಕು, ಮೇಲೆ ಬರ್ತಾ ಇತ್ತು. 1-2 ಸಲ ಹೇಳಿದ್ದಾರೆ, ಟೆನ್ಷನ್ ಎಲ್ಲ ಹೋಯ್ತು. ಎಷ್ಟೊತ್ತು ಹೋಯ್ತು? ಸೇದವರೆಗೂ ಹೋಯ್ತು. ಕೆಲವರು ಹೋಗ್ತಾರೆ, ಎಣ್ಣೆ ಹೊಡಿತಾರೆ. ಎಷ್ಟೊತ್ತು? ಆ ಮತ್ತಿರೋವರೆಗೂ. ಆಮೇಲೆ ಇಲ್ಲ. ನೀವ್ ಏನೇ ಮಾಡಿದ್ರು ಈ ಲೋಕದಲ್ಲಿ, ಲೋಕ ಕೊಡುವಂಥದ್ದು ಶಾಂತಿ, ಸಮಾಧಾನ, ನೆಮ್ಮದಿ ಎಲ್ಲ ಕೂಡ ಎಷ್ಟೊತ್ತು? ಕ್ಷಣಿಕ. ಒಂದ್ ಸ್ವಲ್ಪ ಹೊತ್ತಿರುತ್ತೆ, ಆಮೇಲೆ ಮತ್ತೆ ಅದಕ್ಕೆ ತುಂಬಿಕೊಡುತ್ತೆ, ಮತ್ತೆ ವ್ಯರ್ಥ. ಆಮೇಲೆ ಏನ್ ಮಾಡೋದು? ಮತ್ತೆ ಇನ್ನೊಂದ್ಸಲ ಮಾಡೋದು. ನನಗೆ ಕುಡಿದ್ರೆ ಸಮಾಧಾನ. ಕೆಲವರು ಹೇಳ್ತಾರೆ ಅಲ್ವೇ, ಕುಡಿದ್ರೆ ಸಮಾಧಾನ ಅಂತ. ಇಲ್ಲಾಂದ್ರೆ ವೈಬ್ರೇಷನ್ ಬರುತ್ತೆ, ಅದಾಗುತ್ತೆ, ಇದಾಗುತ್ತೆ. ಅವೆಲ್ಲ ಕಾರಣಗಳಷ್ಟೇ. ಸರಿಯಾಗಿ ಸಮಾಧಾನ ಬೇಕು ಅಂದ್ರೆ ನಾವು ದೇವರ ಹತ್ರ ಇದ್ರೆ ದೇವ್ರು ನಮ್ಗೇನ್ ಕೊಡ್ತಾರೆ? ನಮಗ್ ಬೇಕಿರೋ ಸಮಾಧಾನ ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಇರೋದ್ರ ಜೊತೆಗೆ ಇನ್ನೊಂದು ಸೇರ್ಕೊಂಡು, ಅದು ಸೇರ್ಕೊಂಡು, ಇದು ಸೇರ್ಕೊಂಡು, ಎಲ್ಲ ಸೇರ್ಕೊಂಡು ಇದು ಜಾಸ್ತಿ ಆಗ್ಬಿಡುತ್ತೆ. ಕೊನೆಗೆ ಯಾವಾಗ್ಲೋ ವಾರಕ್ಕೆ 15 ದಿನಕ್ಕೆ ಕುಡಿಯೋನು ದಿನ ಕುಡಿಯಕ್ಕೆ ಸ್ಟಾರ್ಟ್ ಆದ, ದಿನ ಕುಡಿಯೋನು ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ದ. ಯಾಕೆ? ಆ ಶಾಂತಿಯನ್ನ, ಸಮಾಧಾನವನ್ನು ಹೊಂದ್ಕೊಳ್ಳೋದಕ್ಕೆ ಇವನೇನ್ ಮಾಡ್ದ? ಇವನು ದುರಾಭ್ಯಾಸಕ್ಕೆ, ಒಂದು ಚಟಕ್ಕೆ ಬಾನಿಸವಾದ, ಅಂದ್ರೆ ದಾಸನಾದ. ಇವತ್ತು ನಮ್ಮ ಜೀವನದಲ್ಲಿ ಆಗ್ಬೇಕು. ನಮಗ್ ಶಾಂತಿ ಬೇಕು, ಸಮಾಧಾನ ಬೇಕು ಅಂದ್ರೆ ಎಲ್ಲಿ ಹೋಗೋಣ? ಯಾರಿಗಾದ್ರೂ ನಾನು ಇವತ್ತು ಹೇಳೋಂಥದ್ದು, ಯಾರಿಗಾದ್ರೂ ನಿಮಗೆ ಸಮಾಧಾನ ಇಲ್ಲ, ಮನೆಯಲ್ಲಿ ಬೇಸರ,
ನನಗೆ ಆಗ್ತಾ ಇಲ್ಲ, ಮನೇಲಿ ಕುತ್ಕೊಂಡು ಪ್ರೇಯರ್ ಮಾಡೋಕ್ಕೂ ಆಗ್ತಾ ಇಲ್ಲ. ಹೇಳ್ರಿ, ಚರ್ಚ್ಗೆ ಕೊಡ್ತೀವಿ, ಆರಾಮಾಗಿ ಕುತ್ಕೊಂಡು ಪ್ರೇಯರ್ ಮಾಡಿ, ಯಾರು ಅಡ್ಡಿ ಮಾಡಿ ಒಂದು ಆರಾಮಾಗಿ ಕುತ್ಕೊಳ್ರಿ, ಪ್ರಾರ್ಥನೆ ಮಾಡ್ಕೊಳ್ರಿ. ನಿಮ್ಗೆ ಸಮಾಧಾನ ಇಲ್ಲಿ ಅದೇ ಹೊರಗಡೆ ಕಳೆದಂಥ ಸಮಾಧಾನ ಇಲ್ಲಿ ಕುತ್ಕೊಂಡಾಗ ಸಂಪೂರ್ಣವಾಗಿ ದೇವ್ರು ಕೊಡೋಕೆ ಸ್ಥಾನ. ಹುಡುಕಬೇಕು, ನಾವಿಲ್ಲಿ ಹುಡುಕಿದ್ರೆ ಸಿಗ್ತಾರೆ. ಇನ್ನೊಂದು ಬೇರೆ ವಚನ ಇದಾವೆ 16 33 ಮತ್ತು 20 19 ಬಹಳ ರೆಫರೆನ್ಸ್ಗಳಿದಾವೆ. ಸರಿ, ನೆಕ್ಸ್ಟ್ ವಿಷಯಕ್ಕೆ ಹೋಗೋಣ. ದೇವರು ನಮ್ಮನ್ನ ಏನ್ ಮಾಡಲ್ಲ ಅಂತೆ, ಕಳ್ಳಲ್ಲ. ನೆಕ್ಸ್ಟ್ ಪ್ರಕಟಣಾ ಗ್ರಂಥಕ್ಕೆ ತೆಗೋಣ. ನಮ್ಮ ಕಣ್ಣೀರನ್ನ ದೇವರೇನ್ ಮಾಡ್ತಾರೆ, ಒರೆಸಿ ಬಿಡ್ತಾರಂತೆ. 21ನೇ ಅಧ್ಯಾಯ ತೆಗಿದೆ. ನಾಲ್ಕನೇ ವಚನ ಸಿಗ್ತಾ? ಪ್ರಕಟಣಾ ಗ್ರಂಥ ಲಾಸ್ಟ್ ಅಧ್ಯಾಯ, ಲಾಸ್ಟ್ ಅಲ್ಲ 2ನೇ ಅಧ್ಯಾಯ, 21ನೇದು 21:4. ಅವರ ಕಣ್ಣೀರೆಲ್ಲ ಒರೆಸಿ ಬಿಡುವನು, ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ. ನೋಡ್ರಲ್ಲ, ವಾಕ್ಯ ಹೇಳ್ತಾ ಇದ್ರೆ ದೇವ್ರೇನ್ ಮಾಡ್ತಾರಂತೆ, ನಮ್ಮ ಕಣ್ಣೀರನ್ನ ಏನ್ ಮಾಡ್ತಾರೆ ದೇವರು ಒರೆಸ್ತಾರಂತೆ. ಯಾರು ಒರೆಸ್ತಾರೆ? ದೇವರು. ಅಲ್ಲ, ಯಾರು ಒರೆಸ್ತಾರ ನಮ್ಮ ಕಣ್ಣೀರನ್ನ? ಲೋಕದಲ್ಲಿ ಅಣ್ಣ ತಮ್ಮಂದ್ರು ಯಾರಾದ್ರೂ ಒರೆಸ್ತಾವ್ರೆ? ಅಕ್ಕ ತಂಗಿರು, ತಂದೆ ತಾಯಿಗಳು, ಬಂಧು ಬಳಗ ಮಾತ್ರ ಅವ್ಯಾರು ಯಾರು ಒರೆಸೋಂಥವ್ರು ನೀಗ್ಸೋಂಥವ್ರು ಯಾರು ಇಲ್ಲ, ಯಾರು ಇಲ್ಲ ಈ ಲೋಕದಲ್ಲಿ. ದೇವರು ಹೇಳ್ತಾ ಇದಾರೆ, ನಾನ್ ನಿನ್ನ ಕಣ್ಣೀರನ್ನ ಏನ್ ಮಾಡ್ತೀನಿ, ನಿನ್ನ ಕಣ್ಣೀರನ್ನ ಒರೆಸ್ತೀನಿ. ದೇವರು ನಿಮ್ಮ ಕಣ್ಣೀರನ್ನ ಏನ್ ಮಾಡ್ತಾರಂತೆ, ಒರೆಸಿ ಬಿಡ್ತಾರಂತೆ. ಇನ್ನೂ 1-2 ವಚನ ಹೇಳೋದು. ಅದೇ ಪ್ರಕಟಣಾ ಗ್ರಂಥ 7:17 ಮತ್ತೆ ಯೆಶಾಯನ ಗ್ರಂಥ 25:8 ವಾಕ್ಯ ಹೇಳುತ್ತೆ, ದೇವರು ನಿಮ್ಮ ಕಣ್ಣೀರನ್ನ ಒರೆಸ್ತಾನೆ. ನಿಮ್ಮ ದುಃಖ ಹೋಗಿ ಏನಾಗುತ್ತೆ, ಸಂತೋಷವಾಗಿ ಮಾರ್ಪಡುತ್ತೆ. ಯೋಹಾನ್ ಬರೆಸುವಾಗ್ತಾ ಇದ್ದಾರೆ. ಏನ್ ಮಾಡ್ತಾರಂತೆ, ದೇವರು ನಮ್ಮ ಕಣ್ಣೀರನ್ನ ಒರೆಸ್ತಾರೆ. ಇವತ್ತು ಅಲ್ವಾ, ಅನೇಕ ವೇಳೆ ಅನೇಕ ರೀತಿಯಾದಂಥ ಯೋಚನೆಗಳು ತುಂಬಿಕೊಂಡು ಅನೇಕ ಸಲ ಏನಾಗ್ತೀವಿ, ನಾವು ಒಂಟಿ ಅನ್ನುವಂಥ ಬಾಧೆಯಲ್ಲಿ, ನೋವಲ್ಲಿ ನಾವು ತುಂಬ. ಆದರೆ ಒಂದು ಹೇಳ್ತೀನಿ, ವಾಕ್ಯ ಹೇಳುತ್ತೆ, ಒಂಟಿ ನಾವಲ್ಲ, ನಮ್ಮ ಜೊತೆಲಿ ಯಾರಿದ್ದಾರೆ? ಯೇಸು ಸ್ವಾಮಿ ಇದ್ದಾರೆ. ವಾಕ್ಯ ಹೇಳುತ್ತೆ, ನಾನ್ ನಿಮ್ಮನ್ನ ಏನ್ ಮಾಡಲ್ಲ, ಅನಾಥರನ್ನಾಗಿ ಬಿಡಲ್ಲ, ನಾನಿದ್ದೀನಿ. ಯಾರಿದ್ದಾರೆ? ಯಾರಿದ್ದಾರೆ? ಯೇಸು ಸ್ವಾಮಿ ಇದ್ದಾರೆ. ಯಾರ ಜೊತೆಯಲ್ಲಿ? ನನ್ನ ಜೊತೆಯಲ್ಲಿ ಅಲ್ವಾ? ಯಾರ ಜೊತೆಯಲ್ಲಿ? ನನ್ನ ಜೊತೆಯಲ್ಲಿ. ನಿಮ್ ಜೊತೆಯಲ್ಲಿ ಯಾರಿದ್ದಾರೆ? ಯೇಸು ಸ್ವಾಮಿ. ಯೇಸು ಸ್ವಾಮಿನೇ ನಿಮ್ ಜೊತೆಲಿ ಇದ್ದಾರೆ. ಅದಕ್ಕೆ ವಾಕ್ಯ ಹೇಳ್ತದೆ, ನಿಮ್ಮ ಕಣ್ಣೀರನ್ನ ದೇವ್ರೇನ್ ಮಾಡ್ತಾರಂತೆ, ಒರೆಸ್ತಾರೆ ದೇವರು. ಎಷ್ಟಾಯ್ತು ಇವತ್ತು? ಎಷ್ಟು ಕೇಳಿಸ್ಕೊಂಡ್ರಿ? ಕೀರ್ತನೆ ಮೊದಲನೇದು ಕಾಪಾಡ್ತಾರೆ ದೇವರು, ಸಂರಕ್ಷಣೆ ಮಾಡ್ತಾರೆ. ಅದಕ್ಕೂ ಬಹಳ ರೆಫರೆನ್ಸ್ಗಳಿದಾವೆ, ಹೇಳಲಿಲ್ಲ ನಾನು. ಎರಡನೇದು ದೇವ್ರು ಏನ್ ಮಾಡ್ತಾರೆ, ನಮ್ಮ ಸ್ವರವನ್ನ ದೇವರು ಹೇಳ್ತಾರೆ. ಮೂರನೇದು ದೇವರು ನಮಗೆ ಸಮಾಧಾನವನ್ನ, ಶಾಂತಿಯನ್ನ ದೇವರು ಕೊಡ್ತಾರೆ. ನಾಲ್ಕನೇದು ದೇವರು ನಮ್ಮ ಕಣ್ಣೀರನ್ನ ಒರೆಸ್ತಾರೆ ಅಲ್ವಾ? ಐದನೇದು ದೇವರು ಯಾವಾಗ್ಲೂ ಯಾರ ಜೊತೆ ಇರ್ತಾರೆ? ನನ್ನ ಜೊತೆ ಇರ್ತಾರೆ ಅಲ್ವಾ? ಯಾರ ಜೊತೆ? ನನ್ನ ಜೊತೆ ಇರ್ತಾರೆ. ಯಾವಾಗ್ಲೂ ಕೂಡ ಯಾವಾಗ್ಲೂ ನಮ್ಮನ್ನ ಒಪ್ಪಂಟಿಗರನ್ನಾಗಿ ಬಿಡಲ್ಲ, ನಮ್ಮ ಜೊತೆಲಿ ಇರ್ತಾರೆ. ನಾವು ಮಾತನಾಡಿದ್ರೆ ದೇವರು ಮಾತನಾಡ್ತಾರೆ. ಮಾತಾಡ್ತೀವ ನಾವು? ಮಾತಾಡ್ತೀವ? ನಾವು ಮಾತಾಡ್ತೀವಿ, ದೇವ್ರು ಮಾತಾಡೋದಕ್ಕೆ ಅವಕಾಶ ಕೊಡ್ತೀವಿ? ಕೊಡಲ್ಲ. ಏನ್ ಮಾಡ್ತೀವಿ? ನೀವು 3/4 ಗಂಟೆ ಪ್ರೇಯರ್ ಮಾಡಿದ್ರು, ಅರ್ಧ ಗಂಟೆ ಪ್ರೇಯರ್ ಮಾಡಿದ್ರು, ಇಲ್ಲ 10 ಗಂಟೆ ಮಾಡಿದ್ರು, ಎಷ್ಟೊತ್ತು ಮಾಡಿದ್ರು, ಏನ್ ಮಾಡ್ತೀವಿ? ನಾವು ಹೇಳೋದೆಲ್ಲ ಹೇಳ್ಬಿಡ್ತೀವಿ ಅಲ್ವಾ? ಪ್ರಾರ್ಥನೆಯಲ್ಲಿ ದೇವ್ರಿಗೆ ಸ್ತೋತ್ರ ಹೇಳ್ತೀವಿ, ಹಾಡಾಡ್ತೀವಿ, ಎಲ್ಲಾ ಮಾಡಿ ದೇವ್ರಿಗೆ ನಮ್ಮ ಕೊನೆಗೆ ಎಲ್ಲ ವಿಜ್ಞಾಪನೆಗಳು, ಯಾರ್ಯಾರ ವಿಷಯದಲ್ಲಿ ಪ್ರಾರ್ಥನೆ, ಎಲ್ಲ ವಿಷಯಗಳಲ್ಲಿ ಮಾಡಿ ಎಲ್ಲ ಮುಗಿಸಿದ ಮೇಲೆ ಆಮೇಲೆ ಅಂದಮೇಲೆ ಕುತ್ಕೊಂತೀವಿ. 1 ನಿಮಿಷ ಅಲ್ಲೇ ಇರ್ತೀವ? ಇರ್ತೀವ? ಅಲ್ಲೇ ಇರಲ್ಲ. ಏನ್ ಮಾಡ್ತೀವಿ?
ಟ್ಯಾಕಂದ ಹೊಡಕ್ಕ. ಬರ್ತದೆ ಹೊರಟೋಗ್ಬೇಕು. ಒಂದು ನಿಮಿಷ ನಾವು ಕುತ್ಕೋಬೇಕು. ನಾನು ಹೇಳೋದು ಕನಿಷ್ಠ ಒಂದು ನಿಮಿಷ. ಯಾಕೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಹತ್ರ ನೀವು ಮಾತಾಡಬೇಕಾದ್ರೆ, ಉದಾಹರಣೆಗೆ ನಾನು ಡಾರ್ಲಿಂಗಪ್ಪ ಮಾತಾಡ್ತಾ ಇದ್ದೀನಿ ಅನ್ಕೊಳ್ಳಿ. ಮಾತಾಡ್ತಾ ಇರ್ಬೇಕಾದ್ರೆ ನಾನು ಹೋದೆ ಅವ್ರ ಊರಿಗೆ ಕುತ್ಕೊಂಡೆ. ಕುತ್ಕೊಂಡಾಗ ಅಣ್ಣ ಮಾತಾಡ್ತಾನೆ ಇತ್ತು. ಹಿಂಗಾಯ್ತಣ ಕುರಿ, ಹಂಗಾಯ್ತಣ ಹಸು, ಹಿಂಗಾಯ್ತಣ ಹೊಲದಲ್ಲಿ ಹಿಂಗಣ, ಮಗ ಹಿಂಗಣ, ಸೊಸೆ ಹಿಂಗಣ, ಅವ್ರು ಹಿಂಗಣ, ಇವ್ರು ಹಿಂಗಣ, ಇಲ್ಲ ಹಿಂಗಿತ್ತು ಹಂಗಿತ್ತು, ಅವ್ರನ್ನ ಹಿಂಗೆ ಅಂತ ಹೇಳಿದ್ರು. ಹೇಳ್ಬಿಟ್ಟು ಅಣ್ಣ ಎದ್ದು ಬಾಗಿಲು ಹಾಕೊಂಡು ಒಳಗೆ ಕೊಟ್ಟೋಯ್ತು. ಎಲ್ಲ ಹೇಳ್ಬಿಟ್ಟು ಅವಣ್ಣ ಎದ್ದೋಗ್ಬಿಟ್ಟು ಬಾಗಿಲು ಹಾಕೊಂಡು ಒಳಗೆ ಕೊಟ್ಟೋಯ್ತು. ಸರಿ, ಒಂದು ದಿನ, ಎರಡನೇ ದಿನ ಮತ್ತೆ ಹೋದ. ಇನ್ನೊಂದ್ಸಲ ಮತ್ತೆ ಅವಣ್ಣ ಕೂತ್ಕೊಂತು. ನೀವ್ ಹಂಗ್ ಮಾಡಿದ್ರಣ, ಹಿಂಗ್ ಮಾಡಿದ್ರಣ, ಚೆನ್ನಾಗಿತ್ತಣ್ಣ, ಹಂಗೆ ಹಿಂಗೆ ಅಂತ ನಮ್ಮನ್ನು ಹೊಗಳಿದ್ರು. ಕೊನೆಗೆ ಏನ್ ಮಾಡಿದ್ರು, ಎಲ್ಲ ವಿಷಯ ಹೇಳಿದ್ರು. ಮತ್ತೆ ಸೊಸೆ ಹಿಂಗೆ, ಮಗ ಹಂಗೆ, ಮಗಳು ಹಿಂಗೆ, ಅಳಿಯ ಹಿಂಗೆ, ಮೊಮ್ಮಕ್ಳು ಹಿಂಗೆ, ಕುರಿಗಳು ಹಿಂಗೆ, ಹಸುಗಳು ಹಿಂಗೆ, ಬೆಳೆ ಹಿಂಗೆ, ನೀರ್ ಹೆಂಗೆ, ಹಂಗೆ ಹಿಂಗೆ ಎಲ್ಲ ಹೇಳಿದ್ರು. ಮತ್ತೆ ಎದ್ದೋಗ್ಬಿಟ್ಟು ಮನೆ ಒಳಗೆ ಹೋಗಿ ಬಾಗ್ಲಾಕ. ಮೂರನೇ ದಿನ ಹೋದೆ, ಮತ್ತೆ ಹಿಂಗೆ ಆಯ್ತು. ನಾಲ್ಕನೇ ದಿನ ಹೋದೆ, ಮತ್ತೆ ಹಿಂಗೆ ಆಯ್ತು. ಐದನೇ ದಿನ ಏನ್ ಮಾಡ್ತೀವಿ? ಹೋಗಲ್ಲ ಅಲ್ವಾ? ಹೋಗೋದೇ ಇಲ್ಲಲ್ಲ. ಯಾಕೆ ಹೋಗಲ್ಲ? ಅವ್ರದೇ ಒಂದು ಪುರಾಣ ಹೇಳ್ಕೊಂಡ್ಕೊಂಡ್ರೆ ನಾವಿನ್ ಯಾರು ತಗೊಂಡು ಮತ್ತೆ ದೇವ್ರ ಹತ್ರ ನಾವೇನ್ ಮಾಡ್ತಾ ಪುರಾಣ ದೇವ್ರ ಹತ್ರ ಏನ್ ಮಾಡ್ತಾ ಇದೀವಿ ನಾವೇನ್ ಮಾಡ್ತಾ ಇದೀವಿ? ನಾವನು ದೇವ್ರ ಹತ್ರ ಕುತ್ಕೊಂಡು ಪ್ರಾರ್ಥನೆ ಅಂತ ಹೇಳ್ಬಿಟ್ಟು ದೇವ್ರಿಗೆಲ್ಲ ಹೇಳಿದ್ವಿ ದಿನ. ದೇವ್ರ ಇನ್ನೇನ್ ಮಾತಾಡ್ಬೇಕು ಅಂದ್ರೆ ಆತರ ಕಾದ್ವಾ ಸ್ವಲ್ಪ ಆದ್ರೂ. ದೇವ್ರೆ ನೀನ್ ಮಾತಾಡಿಸು, ದೇವ್ರಿಗೊಂದು ಅವಕಾಶ ಕೊಟ್ವಾ. ದೇವ್ರೆ ನೀನ್ ಮಾತಾಡು ಅಂತ. ಯಾವಾಗ್ಲೂ ಜೊತೆ ಇರುವಂತ ದೇವ್ರು ವಾಕ್ಯ ಹೇಳುತ್ತೆ. ಯಾವಾಗ್ಲೂ ಕೂಡ ಏನಾಗುತ್ತೆ, ನಮ್ಮ ಜೊತೆಲಿ ಇರ್ತಾರಂತೆ ದೇವ್ರು. ಯಾವಾಗ್ಲೂ ಜೊತೆ ಇರುವಂತ ದೇವ್ರು ಜೊತೆಲಿರುವಾಗ ದೇವ್ರ ಜೊತೆ ಮಾತಾಡ್ಬೇಕಲ್ಲ, ದೇವ್ರು ಮಾತಾಡ್ಬೇಕಲ್ಲ. ಒಂದು ಸಾರಿ ತೆಗಿರಿ ಹಳೆ ಒಡಂಬಡಿಕೆಗೆ, ಆದಿಕಾಂಡಕ್ಕೆ ತೆಗಿರಿ. ಸಿಗ್ತಾ 5ನೇ ಅಧ್ಯಾಯ ತೆಗಿರಿ. ಸಿಗ್ತಾ 5ನೇ ಸಿಕ್ತ 21, 22, 23, 24 ಹೋದ್ರಿ. 21ರಿಂದ ಅನೋಕನು 65 ವರ್ಷದವನಾದಾಗ ಮೆತುಶೆಲಹನನ್ನು ಪಡೆದನು. ಮೆತುಶೆಲನನ್ನು ಹುಟ್ಟಿದ ಮೇಲೆ ಅನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ನೋಡ್ರಿ ವಾಕ್ಯ ಹೇಳ್ತಾರೆ, ಇವರೇನಂತೆ ಹನೋಕನು 65 ವರ್ಷ ಆದಾಗ, ಎಷ್ಟು ವರ್ಷ ಆದಾಗ? 65 ವರ್ಷ ಆದಾಗ ಹನೋಕನು ಮೆತುಶೆಲನನ್ನ ಪಡೆದಂತೆ. ಮೆತುಶೆಲನನ್ನ ಪಡೆದ ನಂತರ ಎಷ್ಟು ವರ್ಷ? 300 ವರ್ಷ. ಎಷ್ಟು ವರ್ಷ? 300 ವರ್ಷ ಎಲ್ಲಿದ್ದಂತೆ? ದೇವರ ಅನ್ಯೋನ್ಯತೆಯಲ್ಲಿ. ದೇವರ ಅನ್ಯೋನ್ಯತೆಯಲ್ಲಿ ಇದ್ವು ಅಂತ ಹೇಳಿದ್ರೆ ಏನ್ ಮಾಡ್ತಾ ಇದ್ದೇವನು? ದೇವರಿಗೂ ಮಾತಾಡೋದಕ್ಕೆ, ದೇವರ ಜೊತೆಲಿ ಇವನು ಮಾತಾಡ್ತಾ ಇದ್ದ, ಇವನ ಜೊತೆ ದೇವರು ಮಾತಾಡ್ತಾ ಇರ್ತಾರೆ. ಒಳ್ಳೆ ವಿಧೇಯನಾದಂಥ ವ್ಯಕ್ತಿ, ಸದ್ಭಕ್ತನಾದಂಥ ವ್ಯಕ್ತಿ, ಯಾವ ರೀತಿಯಲ್ಲಿ ಕೂಡ ಪಾಪವನ್ನ ಮಾಡಿದ ಶುದ್ಧನಾಗಿರುವಂತಹ ವ್ಯಕ್ತಿ. ಈ ಹನೋಕನು 300 ವರ್ಷಗಳ ಕಾಲ ದೇವರ ಅನ್ಯೋನ್ಯತೆಯಲ್ಲೇ ಇದ್ನಂತೆ. ಅಂದ್ರೆ ದೇವರ ಸಂಗಡ ನಡೆದ, ದೇವರು ಹೇಳಿದ ಹಾಗೆ ಮಾಡ್ಕೋದ. ಇವನು ಹೇಳಿದ್ದೆಲ್ಲ ಮಾಡಲಿಲ್ಲ. ನಾವು ಪ್ರಾರ್ಥನೆ ಮಾಡಿದ್ರೆ ಏನ್ ಮಾಡ್ತೀವಿ? ನಾವು ದೇವ್ರಿಗೆ ಒಂದು ಪ್ಲಾನ್ ಕೊಡ್ತೀವಿ, ದೇವ್ರೆ ನನಗೆ ಹಿಂಗ್ ಮಾಡಪ್ಪ ಅಂತ, ಅಲ್ವಾ? ಕರೆಕ್ಟ್ ತಾನೆ? ಉದಾಹರಣೆಗೆ ನಾನು ಹೇಳುವಂಥದ್ದು ಯಾರ್ದು ಹೇಳೋಣ, ನಮ್ಗೆ ಹಂಗೆ ಆಗ್ತದೆ. ಉದಾಹರಣೆಗೆ ಕೆಲಸ ಬೇಕು, ಕೆಲ್ಸಕ್ಕೆ ಹೋಗ್ತಾನೆ ಪಾಪ,
ಸುಮ್ಮನೆ ಕೆಲಸ ಬೇಕು ಅನ್ಕೊಳ್ಳಿ, ಕೆಲಸ ಬೇಕು. ಇವಾಗ ರಂಗನಾಥ್ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾನೆ, ದೇವ್ರೆ ನನಗೆ ಏನು ಮಾಡು, ಒಳ್ಳೆ ಬೆಂಗಳೂರಲ್ಲಿ ಚೆನ್ನಾಗಿರೋಂಥ ಸಂಬಳ ಇರೋಂಥದ್ದು, ಒಂದು 25,000-30,000 ಸಂಬಳ ಸಿಗಬೇಕು, ಭಾನುವಾರ ರಜಾ ಸಿಗಬೇಕು, ಶನಿವಾರ ರಜಾ ಸಿಗಬೇಕು, ದಿನದಲ್ಲಿ ಬರೀ 6 ಗಂಟೆ ಮಾತ್ರ ಕೆಲಸ ಮಾಡಬೇಕು, ಅಲ್ವೇ? ಕಾಫಿ ತಿಂಡಿ ಟೀ ಫೋನ್ ಎಲ್ಲ ಅವರೇ ಕೊಡಬೇಕು. ಇಂಥ ಕೆಲಸ ಕೊಡು ಸ್ವಾಮಿ. ಕರೆಕ್ಟ್ ಆಯ್ತು. ಏನ್ ಬೇಕಿರೋಂಥದ್ದು ಕೆಲಸ ಬೇಕು. ಏನ್ ಕೇಳ್ಬೇಕಾಗಿರೋದು ಕೆಲಸ ಕೇಳ್ಬೇಕು. ಈ ಪ್ಲಾನ್ ಎಲ್ಲ ನಮ್ಗೆ ಬೇಕೆ. ದೇವ್ರೇ ಹಿಂಗೇ ಮಾಡು ಸ್ವಾಮಿ. ನಿಮಗೆ ಜ್ಞಾನ ಜಾಸ್ತಿ ಇದೆಯಾ, ದೇವ್ರ ಜ್ಞಾನ ಜಾಸ್ತಿ ಇದೆಯಾ? ದೇವ್ರಿಗೆ ಅಲ್ವಾ? ನಮ್ ದೇವ್ರಿಗೆ ಜಾಸ್ತಿ ಜ್ಞಾನ ಅಲ್ವೇ ನಮಗಿಂತ. ನಮ್ಮನ್ನು ಉಂಟು ಮಾಡುವಂತ ದೇವ್ರಿಗೆ ಎಷ್ಟಿರ್ಬೇಕು. ಅಂಥದ್ದು ದೇವ್ರಿಗೆ ಪ್ಲಾನ್ ಹಾಕೊಡೋದು. ಹಿಂಗೇ ಸ್ವಾಮಿ ನಾನು ಇದೇ ದಾರಿಯಲ್ಲಿ ಹೋಗ್ತಾ ಇರ್ತೀನಿ, ನನಗೆ ಹಿಂಗೇ ಬೈಕಲ್ಲಿ ಬಂದು ಏನ್ ಮಾಡ್ಬೇಕು, ಕರ್ಕೊಂಡೋಗಲ್ಲಿ ಬಿಡ್ಬೇಕು. ನಮ್ಮ ಪ್ಲಾನ್ಗಳಿವೆಲ್ಲ ಯಾವ ನಮ್ಮ ಪ್ಲಾನ್ಗಳೆಲ್ಲ ದೇವರ ಆಲೋಚನೆ ಏನಿದೆ, ದೇವರ ಚಿತ್ತ ಏನಿದೆ ನೋಡ್ರಿ. ಇವನು ನಾನು ಹೋಗ್ತಾನೆ ಏನ್ ಮಾಡ್ದ ಅಂತ ಹೇಳಿದ್ರೆ, ಅವನು ಪ್ಲಾನ್ ಆಗ್ಲಿಲ್ಲ. ದೇವ್ರ ಜೊತೆ ಶುದ್ಧನಾಗಿ ನಡ್ಕೊಂಡು ಹೊರಟೋದ, ದೇವ್ರು ಹೇಳ್ದಂಗೆ ಮಾಡ್ಕೊಂಡು ಹೊರಟೋದ, ದೇವ್ರ ಮಾತನ್ನ ಕೇಳಿಸ್ಕೊಂತ ಇದ್ದ. ಕೊನೆಗೆ ಏನಾಯ್ತು ಅವನ ಜೀವನ ಗೊತ್ತಾ? ಹೋದ್ರಮ್ಮ ಮುಂದಕ್ಕೆ ಯಾವ್ದಣ್ಣ? ಆದಿಕಾಂಡ 23ನೇ ವಚನ ಓದ್ರಿ. ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ಅವನು ಬದುಕಿದ ಕಾಲವೆಲ್ಲ 365 ವರ್ಷ. ಅನೋಕನು ದೇವರೊಂದಿಗೆ ಅನನ್ಯವಾಗಿ ನಡೆದು ಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡಿದ್ದರಿಂದ ಕಾಣದೆ ಹೋದನು. ನೋಡ್ರಿ, ವಾಕ್ಯ ಹೇಳ್ತಾ ಇದೆ, ಅವನು ಬದುಕಿರುವಂತ ಜೀವನ ಅಂದ್ರೆ ಈ ಲೋಕದಲ್ಲಿ ಅವನು ಎಷ್ಟು ವರ್ಷ ಇದ್ದ? 365 ವರ್ಷ ಮಾತ್ರ ಇದ್ದ. 365 ವರ್ಷದಲ್ಲಿ ದೇವರ ಅನ್ಯೋನ್ಯತೆಯಲ್ಲಿ ಅವ್ನು ನಡೀತಾ ಏನ್ ಮಾಡಿದ್ರಂತೆ, ದೇವ್ರು ಕರ್ಕೊಂಡು ಹೊಟ್ಟೋಗ್ಬಿಟ್ರಂತೆ. ನಡ್ಕೊಂಡು ಹಿಂಗ್ ಹೋಗ್ತಾ ಹಂಗೇ ದೇವ್ರ ಜೊತೆ ಹೊರಟಾದ. ಅಂತ ಸಂಪರ್ಕ ಅಂದ್ರೆ ದೇವರು ಮಾತಾಡೋದನ್ನು ಕೂಡ ಇವನು ಕೇಳಿಸ್ಕೊಂಡ. ದೇವರು ಅವನ ಜೊತೆಯಲ್ಲಿ ಇದ್ರು. ಈ ಲೋಕದಲ್ಲಿ ಜೀವಿಸುವ ಅಷ್ಟು ಕಾಲನು ದೇವರು ಅವನ ಜೊತೆಯಲ್ಲಿ ಇದ್ರು. ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯದ 20ನೇ ವಚನ 10ನೇ ವಚನ ಹೇಳುತ್ತೇನಂತ, ನಾನು ಯುಗದ ಸಮಾಪ್ತಿಯವರೆಗೂ ಯಾರ ಜೊತೆಯಲ್ಲಿ? ಯಾರ ಜೊತೆಯಲ್ಲಿ? ನಮ್ ಜೊತೆಯಲ್ಲಿ ಇರ್ತಾರಂತ ದೇವರು. ಯುಗದ ಸಮಾಪ್ತಿಯವರೆಗೂ ಕೂಡ ಸದಾಕಾಲ ನಿನ್ ಜೊತೆಯಲ್ಲಿ ಇರ್ತೀನಿ. ದೇವರ ಜೊತೆಯಲ್ಲಿ ಬರ್ತಾ ಇದ್ರೆ ನಾವೇನ್ ಪ್ರೇಯರ್ ಮಾಡ್ತೀವಿ ಗೊತ್ತಾ? ತುಂಬಾ ಜನ ಪ್ರಾರ್ಥನೆ ಮಾಡ್ತೀವಿ, ಸ್ವಲ್ಪ ವಾಕ್ಯ ಚೆನ್ನಾಗಿ ಗೊತ್ತಿರುವಂತ ಪ್ರಾರ್ಥನೆ. 91ನೇ ಕೀರ್ತನೆಯಲ್ಲಿ ವಾಕ್ಯ ಹೇಳುತ್ತೇನಂತಂದ್ರೆ, ದೇವದೂತರನ್ನ ನೀನು ಹೋಗುವಾಗ್ಲೂ ಬರುವಾಗ್ಲೂ ನಿನ್ನ ಜೊತೆಯಲ್ಲಿ ಯಾರು ಬರ್ತಾರಂತೆ? ದೇವದೂತರು ಬರ್ತಾರೆ. ಇಲ್ಲಿ ವಾಕ್ಯ ಹೇಳಿದ್ರೆ ನಾನೇ ಬರ್ತೀನಿ ಜೊತೆಗೆ ಅಂತ. ಯಾರು ಬರ್ತಾರಂತೆ? ದೇವ್ರು ನಾನೇ ಬರ್ತೀನಿ ಅಂತ ಹೇಳಿದ್ರೆ, ಬೇಡ ಸ್ವಾಮಿ ನನ್ ದೂತರನ್ನ ಕಳಿಸು ಅಂತ. ಯಾವ್ದು ಕರೆಕ್ಟ್ ಇವಾಗ ನಾನು ಕೇಳುವಂಥದ್ದು? ಯಾರು ಬರ್ಬೇಕು ಜೊತೆಯಲ್ಲಿ? ದೇವ್ರು ಬರ್ಬೇಕು. ದೇವ್ರು ಬರ್ತೀನಿ, ನಾನು ನಿನ್ ಜೊತೆಯಲ್ಲಿ ನಡಿಯಪ್ಪ, ನಾನು ಇದ್ದೀನಿ, ನಿನ್ ಜೊತೆ ಬರ್ತೀನಿ ಅಂತ ಹೇಳಿದ್ರೆ, ಬೇಡ ಸ್ವಾಮಿ ದೂತರನ್ನ ಕಳಿಸು. ಎಂತ ಬುದ್ಧಿವಂತರು ಅಂತ ಹೇಳಿದ್ರೆ, ದೇವ್ರ ಬಂದ್ರೆ ನೀನ್ ಒಬ್ಬ ಬರ್ತೀಯ, ದೂತರಾದ್ರೆ ಒಂದಷ್ಟು ಜನ ಬರ್ತಾರೆ ಕಳಿಸ್ಕೊಂಡಾಗಿ. ಯಾರು ಬರ್ಬೇಕು? ದೇವ್ರ ತಾನೇ ಬರ್ಬೇಕಾಗಿರೋದು. ವಾಕ್ಯ ಅದನ್ನ ಹೇಳುತ್ತೆ, ಯುಗದ ಸಮಾಪ್ತಿವರೆಗೂ ನಾನ್ ನಿನ್ನ ಜೊತೆಯಲ್ಲಿ ಇರ್ತೀನಿ. ಯಾರು ಇರ್ತಾರೆ? ದೇವರೇ ನಿನ್ ಜೊತೆಲಿ ಇರ್ತೀನಿ ಅಂತ ಹೇಳುವಾಗ, ನಾನು ಹೋಗುವಾಗ ಯಾರು ಬರ್ಬೇಕು ಜೊತೆಗೆ? ದೇವ್ರೆ ನೀನ್ ಬರ್ತಾ ಇದೀಯ, ನೀನೇ ಪಾಪ ನನ್ನ ಜೊತೆಯಲ್ಲಿ ಅನ್ನೋದು ಬಿಟ್ಬಿಟ್ಟು, ಬೇಡ ಸ್ವಾಮಿ ದೂತರನ್ನ ಕಳಿಸು ಅನ್ನಂಗೆ. ಅದಕ್ಕೆ ಮೋಶೆ ಕೇಳ್ತಾನೆ 33ನೇ ಅಧ್ಯಾಯದಲ್ಲಿ, ವಿಮೋಚನಾ ಕಾಂಡ 33ರಲ್ಲಿ ಮೋಶೆ ಒಂದ್ ಮಾತನ್ನ ಕೇಳ್ತಾನೆ, ದೇವ್ರೇ ಯಾರು ನೀನ್ ನನ್ನ ಜೊತೆಲಿ ಬರ್ಲಿಲ್ಲ ಅಂದ್ರೆ ನಾನು ಹೋಗಲ್ಲ ಮುಂದಕ್ಕೆ. ಯಾರು ಬರ್ಲಿಲ್ಲ ಅಂದ್ರೆ ದೇವ್ರು ಬರ್ಬೇಕಂತೆ. ನೀನ್ ಬರ್ಲಿಲ್ಲ ನಾನು ಮುಂದಕ್ಕೆ ಹೋಗಲ್ಲ ಅಂತಾನೆ. ಇವತ್ತು ನಮ್ಮ ಜೊತೆಯಲ್ಲಿ ಯಾರಿದಾರಂತ ದೇವ್ರು ವಾಗ್ದಾನ ಮಾಡ್ತಾರೆ, ನಾನೇ ನಿನ್ ಜೊತೆಲಿ ಇದ್ದೀನಿ ಯುಗದ ಸಮಾಪ್ತಿವರೆಗೂ. ಎಲ್ಲಿವರೆಗೂ? ಈ ಯುಗದ ಸಮಾಪ್ತಿ ಅಂತ ಹೇಳಿದ್ರೆ ಭೂಮಿನೇ ಹೋಗೋವರೆಗೂ, ಇಲ್ಲ ನಾವು ಹೋಗೋವರೆಗೂ ನಮ್ಮ ಜೊತೆಲಿ ಯಾರಿದಾರಂತ? ಅದಕ್ಕೆ ನಾ ಬೇಕಾ? ನೆಕ್ಸ್ಟ್
ಇನ್ನೊಂದು ವಚನ ಎಷ್ಟಾಯ್ತು ಇವಾಗ ಎಷ್ಟಿದ್ಗೆ ಎಷ್ಟು ಕೇಳಿಸ್ಕೊಂಡ್ರಿ 5 6 5 ಏನೇನು ದೇವ್ರ ಮೊದಲನೇದು ನಮ್ಮನ್ನ ಕಾಪಾಡೋದು, ಎರಡನೇದು ಹೋಗುವಾಗ ಬರುವಾಗ ಕಾಪಾಡೋದು, ಕರೆಕ್ಟಾ ಎರಡನೇದೇನು ನಿಮ್ಮ ಸ್ವರನ ದೇವರು ಕೇಳ್ತಾರೆ. ಇಲ್ಲೇ ನೀವು ಬರ್ತದ್ರೆ ಬರೋವರ ಕೇಳಿದ್ರೆ ಎಲ್ಲೇ ಹೇಳ್ತೀರ. ಮೂರನೇದು ದೇವ್ರು ನಿಮ್ಗೆ ಏನ್ ಕೊಡ್ತಾರೆ? ಸಮಾಧಾನ ಕೊಡ್ತಾರೆ. ಅರ್ಥ ಆಯ್ತಾ? ನಾಲ್ಕನೇದು ನಿಮ್ಮ ಕಣ್ಣೀರನ್ನ ಒರೆಸ್ತಾರೆ. ಐದನೇದು ಇರೋವರೆಗೂ ನಮ್ಮ ಜೊತೆ ಇರ್ತಾರೆ. ದೇವ್ರು ನಿಮ್ ಜೊತೆಲೇ ಇರ್ತಾರೆ. ನಾನಿರಲ್ಲ, ಯಾರಿರಲ್ಲ, ಭಾಷೆ ಇರಲ್ಲ. ಭಾಷೆ ಗೊತ್ತಿಲ್ಲ, ಯಾವಾಗ ಇರ್ತಾರೆ ಯಾವಾಗ ಹೋಗ್ತಾರೆ ಅಂತ. ಯಾರು ಇರ್ತಾರೆ? ದೇವ್ರು ಇರ್ತಾರೆ. ಹೆಂಡತಿ ಇರ್ತಾರ ಇಲ್ಲೋ ಗೊತ್ತಿಲ್ಲ, ಮಕ್ಕಳು ಇರ್ತಾರ ಇಲ್ವೋ ಗೊತ್ತಿಲ್ಲ, ಗಂಡ ಇರ್ತಾರ ಇಲ್ವೋ ಗೊತ್ತಿಲ್ಲ, ಯಾರು ಇರ್ತಾರ ಇಲ್ವೋ ಗೊತ್ತಿಲ್ಲ. ಆದ್ರೆ ಯಾರು ಇರ್ತಾರೆ? ದೇವ್ರು ಇರ್ತಾರೆ. ಯಾರ ಜೊತೆಯಲ್ಲಿ? ನನ್ನ ಜೊತೆಯಲ್ಲಿ. ಎಷ್ಟನೇದಾಯ್ತು? 5 ಆಯ್ತು. 6ನೇದು ಇನ್ನೆರಡೇ ಇರೋದು, ಬೇಗ ಮುಗಿಸ್ಬಿಡ್ತೀನಿ. 6ನೇದು ದೇವರು ನಮ್ಮನ್ನು ಯಾವತ್ತಿಗೂ ಕೂಡ ಏನ್ ಮಾಡಲ್ಲ, ತಳ್ಳೋದಿಲ್ಲ. ತಳ್ಳೋದು ಇಲ್ಲ, ಕೈ ಬಿಡೋದು ಇಲ್ಲ. ನಾವು ಕೈ ಬಿಟ್ಟು ಹೊಟ್ಟೋಗ್ತೀವಿ ಅಲ್ವೇ? ಹೋಗ್ತೀವಿ ಹೋಗಲ್ವಾ? ಅವಾಗ ಹೋಗಿ ಬರ್ತಾ ಇರ್ತೀವಿ. ಇರೋ ಸ್ವಾಮಿ ಒಂದ್ ಸ್ವಲ್ಪ ಟ್ರಿಪ್ ಹೋಗಿ ಬರ್ತೀನಿ ಇದ್ದಾಗ ಹೋಗ್ಬಿಡ್ತಾರೆ, ಬಿಟ್ಬಿಟ್ಟು ನಾನು ಈ ಹೋಗೋದಲ್ಲ, ಒಂದು ದಿನ ಹೋಗಿ ಬರೋದಲ್ಲ. ಅವ್ನು ಹೇಳ್ತಾರೆ ಪರ್ಮನೆಂಟ್ ಆಗಿ ಹೋಗ್ಬಿಡ್ತಾರೆ ಕೆಲವರು. ದೇವ್ರು ನಂಬಿದಂತ ಅನೇಕ ಮಕ್ಕಳನ್ನ ನೋಡ್ರಿ, ಇವತ್ತು ಸಭೆಗಳಲ್ಲಿದ್ದಾರ, ದೇವರಲ್ಲಿದ್ದಾರ, ಭಯಭಕ್ತಿಯಲ್ಲಿ ಎಲ್ಲ ಎಲ್ಗೊಟ್ಟವ್ರೆ, ದೇವ್ರನ್ನ ಬಿಟ್ಟು ಹೊಟ್ಟೋಗ್ಬಿಟ್ಟಾರೆ. ಹಾಗಂತ ದೇವ್ರ ಕೈ ಬಿಟ್ಟವ್ರ ಇಲ್ಲ, ಅವ್ರಿಗೆ ದೇವರ ಆಶೀರ್ವಾದ ಇದೆ ಇನ್ನೂ. ಗೊತ್ತಾ? ದೇವರ ಆಶೀರ್ವಾದ ಇರೋದಕ್ಕೆ ಅವರ ಕೆಲಸ ಕಾರ್ಯ ಎಲ್ಲದರಲ್ಲಿ ಸಕ್ಸಸ್ ಆಗ್ತದ್ರೆ, ನಾನು ಚೆನ್ನಾಗಿದ್ದೀನಿ ಬಿಡು, ಚರ್ಚ್ಗೆ ಹೋಗಿಲ್ಲ ಅಂದ್ರೂ ಕೂಡ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು ಗೊತ್ತಾ? ದೇವ್ರ ಒಂದ್ಸಲ ಆಶೀರ್ವಾದ ಕೊಟ್ರೆ ತಗೊಳ್ಳಲ್ಲ ವಾಪಸ್. ದೇವ್ರ ಒಂದ್ಸಲ ಆಶೀರ್ವಾದ ಕೊಟ್ಟು ವಾಪಸ್ ತಗೊಳ್ಳಲ್ಲ. ಇವತ್ತು ಬಹಳ ಜನರ ಆಶೀರ್ವಾದ ನಡೀತಾ ಇರೋಂಥದ್ದು, ಅವ್ರ ಸಭೆಗೆ ಬರ್ತಾ ಇಲ್ಲ, ಏನೂ ಇಲ್ಲ ಅಂತ ಹೇಳಿದ್ರು ಕೂಡ ಅವ್ರಿಗೇನೋ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಕಾರಣ ಒಂದು ಸಲ ದೇವ್ರು ಕೊಟ್ಟಂಥದ್ದು. ಇವತ್ತು ಜನ ದೇವ್ರನ್ನ ಕೈ ಬಿಟ್ಟು ಹೋಗಿದ್ದಾರೆ. ದೇವ್ರು ಕೈ ಬಿಟ್ಟಿಲ್ಲ. ಬಹಳ ಸಲ 2 ದಿನ ಹೊಟ್ಟೋಗ್ತೀವಿ, 3 ದಿನ ಹೊಟ್ಟೋಗ್ತೀವಿ, ಒಂದ್ ಸ್ವಲ್ಪ ದಿನ ಹೊಟ್ಟೋಗ್ಬಿಡ್ತೀವಿ. ಯಾವ ಯೇಸು ಸ್ವಾಮಿ ಹೇಳಪ್ಪ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಮಾಮೂಲಿ ಯಥಾಸ್ಥಿತಿಯಲ್ಲಿ ಕುತ್ಕೊಂತೀವಿ. ಆದ್ರೆ ದೇವರು ಕೈ ಬಿಟ್ಟಿಲ್ಲ. ಕೈ ಬಿಟ್ಟವ್ರು ಯಾರು? ನಾವೇ. ಆದ್ರೆ ಆ ಕೈ ಬಿಟ್ಟು ನೀನು ಹೋದಾಗ್ಲೂ ಕೂಡ ದೇವರು ನಿನ್ನನ್ನು ಕೈ ಬಿಡದರ ಸಂರಕ್ಷಣೆ ಮಾಡ್ತಾ, ಕಾಪಾಡ್ತಾ, ನಿನ್ನ ಸ್ವರ ಕೇಳ್ತಾ, ಭದ್ರತೆ ಇವತ್ತಲ್ಲ ನಾಳೆ ಇವ್ ಮಗ ನನ್ನ ಜೊತೆ ಬರ್ತಾನೆ ಅಂತ ಹೇಳಿ ದೇವ್ರು ನೋಡ್ತಾ ಇದ್ದ. ಗೊತ್ತಾ? ದೇವರು ಎದುರು ನೋಡ್ತಾ ಇಲ್ಲ. ಯಾರಿಗೋಸ್ಕರ? ನೀವಲ್ಲ ಕೈ ಬಿಟ್ಟ ಅಂತವ್ರು, ನಮಗೋಸ್ಕರ ಅಂತ ನೀವೇ ಕೈ ಬಿಡ್ತೀರ. ನೀವೆಲ್ಲ ದೇವ್ರು ಬಿಟ್ಟಿದ್ದೀರಾ? ಚರ್ಚಲ್ಲಿ ಬಂದು ಯೇಸು ಸ್ವಾಮಿನ ಆರಾಧನೆ ಮಾಡ್ಕೊಂಡು ನಮಗೋಸ್ಕರ ಯಾಕೆ ಬಿಟ್ಟು ಹೋಗ್ತಿಲ್ಲ? ಬಿಡ್ಬೇಡ್ರಿ. ವಾಕ್ಯ ಹೇಳುತ್ತೆ, ಇಬ್ರಿಯರಿಗೆ ಬರೆದಂತ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನ ತೆಗಿರೋ ಅನ್ಸಲ್ಲ. ಸಿಕ್ಕಾ? ಇನ್ನ ಒಬ್ರು ಧರ್ಮೋಪದೇಶ ಕಾಂಡ 31:6 ನೀವು ಇಬ್ರಿಯ ತೆಗೀರಿ. ರಂಗನಾಥ ನೀನ್ ತೆಗಿಯಪ್ಪ. ಧರ್ಮೋಪದೇಶ ಕಾಂಡ 31:6. ಇಬ್ರಿಯ 13:5 ತೆಗಿಯಮ್ಮ. ಸಿಕ್ತಾ? ಹೌದು. ಇರುವುಗಳಲ್ಲಿ ತೃಪ್ತರಾಗಿರಿ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಯಾರು ಹೇಳಿದ್ರಂತ? ದೇವರು ತಾನಾಗಿ ಹೇಳ್ತಾ ಇರೋಂಥದ್ದು ಏನಂತ, ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಅಂದ್ರೆ ತಳ್ಳಲ್ಲ, ಕೈನೂ ಬಿಡಲ್ಲ, ತಳ್ಳೋದು ಇಲ್ಲ.
ಯಾರು ನಾವು ತಳ್ಕೊಂಡು ಹೋಗ್ತೀವಿ ನಾವು ತಳ್ಕೊಂಡು ಹೋಗ್ತೀವಿ. ದೇವ್ರ ಕೈಯನ್ನು ಬಿಟ್ಬಿಟ್ಟು ಕೈ ಬಿಡೋದಲ್ಲ, ಬಿಡಿಸ್ಕೊಂಡು ಹೊರಟೋಗ್ಬಿಡ್ತೀವಿ. ನಾವೇ ಬಿಡಿಸ್ಕೊಂಡು ಹೊರಟೋಗ್ಬಿಡ್ತಾ ಇರ್ತೀವಿ. ಇಟ್ಕೊಂಡಿದ್ರೆ ಬಿಡಿಸ್ವಾಮಿ ಅಂತ ಹೊರಟೋಗ್ಬಿಡ್ತೀವಿ ಅಲ್ವಾ? ನಿಮ್ಮ ಮಕ್ಕಳನ್ನ ಎಲ್ಲಾದ್ರೂ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗುವಾಗ ನೀವೇನ್ ಮಾಡ್ತೀರ? ಆ ಮಗು ಎಲ್ಲಾದ್ರೂ ಕೈ ಬಿಡುತ್ತೇನೋ ಅಂತೇಳಿ ಕೈ ಹಿಡ್ಕೊಂಡೇ ಇರ್ತೀವಲ್ಲ, ಆ ರೀತಿಯಲ್ಲಿ ದೇವರು ಕೂಡ ನಮ್ಮ ಕೈನ ಹಿಡ್ಕೊಂಡೇ ಇದ್ದಾನೆ. ತುಂಬಾ ಸಲ ನಾವುಗಳು ಕೈ ಬಿಟ್ಟು ಸುಮಾರು ದಿನಗಳು, ಸುಮಾರು ತಿಂಗಳುಗಳು, ಸುಮಾರು ವರ್ಷಗಳು ದೇವರನ್ನೇ ಬಿಟ್ಟು ಹೋದ್ರು ಕೂಡ ಮತ್ತೆ ನಿಮ್ಗೊಂದು ಫೋನ್ ಬರೋದು, ಮೆಸೇಜ್ ಬರೋದು, ಏನೋ ಬಂದು ಏನೋ ಒಂದು ರೀತಿಯಲ್ಲಿ ಮತ್ತೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ದ ದೇವರು. ಅದಕ್ಕೆ ಯಾಕೆ ದೇವ್ರ ಕೈ ಬಿಟ್ಟವರ ಕೈ ಬಿಟ್ಟಿಲ್ಲ. ಅದಕ್ಕೆ ದೇವರೇನ್ ಮಾಡ್ತಾರೆ, ಒಂದಲ್ಲ ಒಂದು ರೀತಿಯಲ್ಲಿ, ಒಂದಲ್ಲ ಒಂದು ವಾಕ್ಯದ ರೀತಿಯಲ್ಲೋ, ಒಂದಲ್ಲ ಒಬ್ಬ ವ್ಯಕ್ತಿಯ ಮೂಲಕನೋ, ಫೋನ್ ಮೂಲಕನೋ, ಇನ್ನೊಂದು ಮೂಲಕನೋ ದೇವರೇನ್ ಮಾಡ್ತಾರೆ, ಮಾತಾಡ್ತಾರೆ. ಹೇಳು ಹೇಳ್ಬಿಟ್ಟು ಓದಪ್ಪ 31:6 ಧರ್ಮೋಪದೇಶ ಕಾಂಡ 31:6 ಸಿಕ್ತಾ? ನೀವು ಸೋದರರಾಗಿ ದಯೆಯಿಂದಿರಿ, ಅವರಿಗೆ ಅಂಜಬೇಡಿರಿ, ಕಳವಳ ಪಡಬೇಡಿರಿ. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಇರುತ್ತಾನಲ್ಲ, ಆತನು ನಿಮ್ಮನ್ನು ಕೈ ಬಿಡುವುದಿಲ್ಲ. ಕೈ ಬಿಡೋದಿಲ್ಲ ಅಂತ ಅಪಜಯಕ್ಕೆ ದೇವ್ರೇನ್ ಮಾಡಲ್ಲ, ಯಾವತ್ತಿಗೂ ಕೂಡ ನಿಮ್ಮನ್ನೇನ್ ಮಾಡಲ್ಲ, ಕೈ ಬಿಡಲ್ಲ. ನೆಕ್ಸ್ಟ್ ವಾಗ್ದಾನ ಅದರಲ್ಲೇ ಇದೆ, ಇಬ್ರಿಯ 13:5 ನೆಕ್ಸ್ಟ್ ಪ್ರಾಮಿಸ್ ಕೂಡ ದೇವ್ರ ಮಾತೇನಂತಂದ್ರೆ, ನಿಮ್ಮನ್ನ ಯಾವಾಗ್ಲೂ ಕೂಡ ಏನ್ ಮಾಡಲ್ಲ, ತಳ್ಳ ಹಾಕೋದು ಕೂಡ ಇಲ್ಲ. ನಮ್ಮನ್ನ 2:1 ಇದೆ. ಏನಂತಂದ್ರೆ ದೇವರು ನಮ್ಮನ್ನೇನ್ ಮಾಡಲ್ಲ, ಕೈಯೇನೋ ಬಿಡಲ್ಲ, ದೇವ್ರ ತಳ್ಳಿನೂ ಯಾವಾಗ್ಲೂ ನಮ್ಮ ಜೊತೆಲಿ ಯಾರಿದ್ದಾರೆ? ಎಷ್ಟಾಯ್ತು? ಆಯ್ತಾ? ಹೇಳ್ರಿ ಯಾವಾಗ ಅಂತ. ಹೋಗುವಾಗ ಬರುವಾಗ ದೇವ್ರು ಕಾಪಾಡ್ತಾರೆ. ಓಕೆ. ನಮ್ಮ ಕಣ್ಣೀರು ಒರೆಸ್ತಾರೆ. ಹೋಗ್ಲಿ. ಆಮೇಲೆ ಶಾಂತಿ ಸಮಾಧಾನ ಕೊಡ್ತಾರೆ. ಶಾಂತಿ ಸಮಾಧಾನ ಕೊಡ್ತಾರೆ. ನನ್ನ ಸ್ವರವನ್ನ ಕೇಳ್ತಾರೆ. ಸ್ವರನ ಕೇಳ್ತಾರೆ. ಆಮೇಲೆ ಯಾವಾಗ್ಲೂ ದೇವರು ನಿಮ್ ಜೊತೆಲಿ ಇರ್ತಾರೆ. ಆಮೇಲೆ ದೇವರು ಈಗ ಹೇಳಿದ್ದು, ದೇವರು ನಿಮ್ಮನ್ನ ಕೈ ಬಿಡಲ್ಲ, ಆಮೇಲೆ ತಳ್ಳಲ್ಲ. ಆಯ್ತಾ? ಹೇಳು, ದೇವ್ರು ನಿಮ್ಮನ್ನ ಕೈ ಬಿಡಲ್ಲ, ಮೊದಲನೇದು. ಎರಡನೇದು ಕಬ್ಬು ಹಾಕಲ್ಲ. ಅಲ್ಲಿಗೆ ಎಷ್ಟಾಯ್ತು? 7 ಆಯ್ತು. ದೇವರು ನಿಮ್ಮನ್ನ ಅಪಜಯಕ್ಕೂ ಸೋಲಿಗೂ ಕೂಡ ಬಿಡಲ್ಲ. ಗೊತ್ತಾ? ಇನ್ನೊಂದು ಹೇಳ್ತಾ ಹೋದ್ರೆ ಜಾಸ್ತಿ ವಾಗ್ದಾನಗಳು, ಸ್ವಲ್ಪ ನಾನು 7 ಮಾತ್ರ ಹೇಳಿದ್ದೀನಿ. ಆದ್ರಿಂದ ನಮ್ಮ ಜೀವನದಲ್ಲಿ ದೇವರು ಯಾವತ್ತಿಗೂ ತಳ್ಳಲ್ಲ. ನಾವು ಕೂಡ ದೇವ್ರನ್ನ ಕೈ ಬಿಡಬೇಡ್ರಿ. ದೇವರನ್ನ ದೂರ ಮಾಡ್ಕೊಂಡು ಯಾವತ್ತಿಗೂ ಕೂಡ ಏನ್ ಮಾಡ್ಬೇಡ್ರಿ, ಹೋಗೋದಕ್ಕೂ ಹೋಗ್ಬೇಡ್ರಿ. ಅದರಿಂದ ಯಾರಿಗ್ ನಷ್ಟ? ನಮಗ್ ನಷ್ಟ. ಯಾರಿಗ್ ನಷ್ಟ? ನನಗ್ ನಷ್ಟ. ಯಾರಿಗ್ ನಷ್ಟ ಆಗುತ್ತೆ? ದೇವರಿಗೆ ನಷ್ಟ ಆಗುತ್ತೆ. ಯಾರಿಗ್ ನಷ್ಟ ಆಗುತ್ತೆ? ನಮಗೆ ಅಲ್ವಾ? ಇವತ್ತು ನಷ್ಟ ಪಾಡಿಸ್ಕೊಳ್ದಿರ, ನಷ್ಟ ಮಾಡ್ಕೊಳ್ದಿರ, ನಮ್ಮ ಆಶೀರ್ವಾದದಲ್ಲಿ, ನಮ್ಮ ಕೃಪೆಯಲ್ಲಿ, ನಮ್ಮ ಭದ್ರತೆಯಲ್ಲಿ, ನಮ್ಮ ಸುರಕ್ಷತೆಯಲ್ಲಿ ನಾವು ಬೆಳಿಬೇಕು ಅಂತ ಹೇಳಿದ್ರೆ ನಾವು ದೇವರ ಸಮ್ಮುಖದಲ್ಲಿ ಇರಬೇಕು. ಅದಕ್ಕೆ ಫಸ್ಟ್ ಪ್ರಾರ್ಥನೆ ಮಾಡ್ರೆ ಪ್ರತಿದಿನ. 2ನೇದು ವಾಕ್ಯ ಹೋದ್ರಿ. ಒಂದು ವೇಳೆ ನೀವು ಕೂತು ಪ್ರಾರ್ಥನೆ ಮಾಡಿದ ನಂತರ ಕೂತ್ಕೊಂಡಾಗ ದೇವರು ಏನಾದ್ರು ವಿಷಯಗಳು ಹೇಳಿಲ್ಲ ಅಂದ್ರು, ಮಾತಾಡಿಲ್ಲ, ಸ್ವರ ಕೇಳಿಸ್ಲಿಲ್ಲ ಅಂದ್ರು, ಬೈಬಲ್ ಓದೋದು ವಾಕ್ಯದ ಮೂಲಕ ದೇವರು ಹೇಳ್ತಾರೆ. ದೇವರು ಸುಮಾರು 7 ರೀತಿಯಲ್ಲಿ ದೇವರು ಮಾತಾಡ್ತಾರೆ. ವಿಧವಿಧವಾದಂತ ರೀತಿಯಲ್ಲಿ ದೇವರು ಮಾತಾಡ್ತಾರೆ. ಆ ಮಾತಾಡೋದ್ರಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ದೇವರು ನಮ್ಮ ಹತ್ರ ಮಾತಾಡ್ತಾರೆ. ಅದಕ್ಕೆ ನಾವು ಸಿದ್ಧವಾಗಿರ್ಬೇಕು. ದೇವರು ಯಾವಾಗ ಮಾತಾಡ್ತೀವಿ. ಅದಕ್ಕೆ ಯಾವಾಗಲೂ ಕೂಡ ನಿರಂತರವಾಗಿ ನಾವೇನ್ ಮಾಡೋಣ, ದೇವರಲ್ಲಿ ಇರೋಣ. ಲೋಕದಲ್ಲಿ ಹುಡ್ಕೋಕ್ ಹೋಗ್ಬೇಡ್ರಿ, ದೇವರನ್ನ ದೇವರ ಹತ್ರನೇ ಕಂಡುಕೊಳ್ಬೇಡಿ, ದೇವರ ಜೊತೆಲಿ ನಿಂತ್ಕೊಳ್ಬೇಡಿ. ದೇವರು ನಿಮ್ಮನ್ನ ಆಶೀರ್ವಾದ. ಅವೆಲ್ಲರೂ ಕೂಡ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ.
ಭೂಪರಲೋಕಗಳ ಸೃಷ್ಟಿಕರ್ತನ ತಂದೆಯೇ, ಜೀವಿಸುವಂತ ದೇವರೇ, ಜೀವದ ಅರಸನೇ ನಿಮಗೆ ಸ್ತೋತ್ರ ದೇವರೇ. ಈ ಸಮಯದಲ್ಲಿ ವಾಕ್ಯದ ಮೂಲಕ ದೇವರೇ ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ. 7 ರೀತಿಯಲ್ಲಿ ತಂದೆಯೇ ನಿಮ್ಮ ವಾಕ್ಯ ಹೇಳುವ ಹಾಗೆ ನಮ್ಮನ್ನು ಕಾಪಾಡುವ ಆತನು, ನಮ್ಮನ್ನು ಭದ್ರತೆಯನ್ನ ಸುರಕ್ಷತೆಯನ್ನು ಕೊಡುವಂತ ದೇವರು ನೀವು ಕರ್ತನೆ. ಅದೇ ರೀತಿಯಲ್ಲಿ ತಂದೆಯೇ ನಿನ್ನ ವಾಕ್ಯವು ಹೇಳುವ ಹಾಗೆ ನಮ್ಮ ಸ್ವರವನ್ನ, ನಮ್ಮ ಮೊರೆಯನ್ನ ಕೇಳುವಂತ ದೇವರು ನೀವು ಕರ್ತನೆ. ನಮ್ಮ ಕಣ್ಣೀರನ್ನ ಒರೆಸುವಂತ ದೇವರು ನೀವು ಕರ್ತನೆ. ಹೌದು ರಕ್ಷಕನೇ, ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರುವಂತ ದೇವರು ನೀವು ಕರ್ತನೆ. ನಮ್ಮನ್ನು ತಳ್ಳಿ ಹಾಕದೇ ಇರುವಂತ ದೇವರು ನೀವು ಕರ್ತನೆ. ನಮ್ಮನ್ನು ಕೈ ಬಿಡದ ದೇವರು ನೀವು ಕರ್ತನೆ. ಗೋಸ್ವಾಮಿ ನಮ್ಮೊಂದಿಗೆ, ಹೌದು ತಂದೆಯೇ, ನಿತ್ಯ ಕಾಲಕ್ಕೂ ಇರುತ್ತಾ ನಮ್ಮನ್ನು ಬಲಪಡಿಸುವಂತ ದೇವರೇ ನಿಮಗೆ ಸ್ತೋತ್ರ. 7 ವಾಗ್ದಾನಗಳ ಮೂಲಕ, 7 ಹೌದು ಕರ್ತನೆ ವಾಗ್ದಾನಗಳ ಮೂಲಕ ನಾವು ಈ ಆಶೀರ್ವಾದವನ್ನು ಪಡೆದಂತ ವ್ಯಕ್ತಿಗಳಾಗಿ ನಮ್ಮ ಮುಂದೆ ಸಾಗುವಂತ ಕೃಪೆಯನ್ನು ಅನುಗ್ರಹಿಸಿರಿ. ಸ್ವಾಮಿ, ಕೇಳಲ್ಪಟ್ಟಂತ ವಾಕ್ಯವು ದೇವರೇ ಅದು ಬೆಳೆಯುವಂತ ದೇವರೇ, ನಮ್ಮ ಜೀವಿತವನ್ನ, ನಮ್ಮ ಜೀವನವನ್ನ ಕಟ್ಟಲ್ಪಟ್ಟು ಬೆಳೆಸುವಂತ ಕೃಪೆಯನ್ನ ನಾವೆಲ್ಲರಿಗೂ ನೀವು ಅನುಗ್ರಹಿಸಿರಿ. ಈ ವಾಕ್ಯಗಳನ್ನ ಮರೆಯದೆ ದೇವರೇ, ತಳ್ಳಿ ಹಾಕದೆ ದೇವರೇ, ಇದನ್ನು ನೆನಪಿಟ್ಟುಕೊಳ್ಳುತ್ತಾ, ಇದನ್ನು ಧ್ಯಾನ ಮಾಡುತ್ತಾ, ಇದರಲ್ಲೇ ಕರ್ತನ ನಿರತರಾಗಿ ಬೆಳೆಯುವಂತ ಕೃಪೆ ಆಶೀರ್ವಾದವನ್ನ ನಾವೆಲ್ಲರಿಗೂ ಅನುಗ್ರಹಿಸಲೆಂದು ನಮ್ಮ ರಕ್ಷಕನಾದ ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ತಂದೆಯೇ, ಆಮೆನ್. ನಾವು ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ನಡೆಸುವಿಕೆಯು ಈಗಲೂ ಯಾವಾಗಲೂ ನಮ್ಮೆಲ್ಲರ ಸಂಗಡ, ನಮ್ಮ ಕುಟುಂಬಗಳ ಸಂಗಡ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ. ಆಮೆನ್. Amen.